ನಮಸ್ಕಾರ ಗೆಳೆಯರೇ. ಇವತ್ತು LMN ಮತ್ತು UMN ರಿಲೇಷನ್ಸ್ ಬಗ್ಗೆ ಕಲಿಯೋಣ. LMN ಮತ್ತು UMN ಏನು, ಹಂಗಂದ್ರೇನು ಫಸ್ಟು ಇದ್ರ ಬಗ್ಗೆ ಕಲಿಯೋಣ. ಇದು ಎಲ್ಲಿಂದ ಬರುತ್ತೆ, ಏನಕ್ಕೆ ಬರುತ್ತೆ, ಇದು ಕಲಿಯೋಣ. ಈಗ ಇದರಲ್ಲಿ ಏನೇನು ಕಲಿತೀವಿ ಇವತ್ತು ಅನ್ನೋದು ಒಂದು ಇಂಡೆಕ್ಸ್ ಇದೆ. ಅದೇನಂದರೆ ಫಸ್ಟು ಡೆಫಿನೇಷನ್ಸ್ ಕಲಿಯೋಣ, ಆಮೇಲೆ ಅದರ ಟೈಪ್ಸು ಮತ್ತು ಆ ಫೀಚರ್ಸು, ಅದರ ಮಧ್ಯೆ ಇರೋಂಥ ವ್ಯತ್ಯಾಸಗಳು ಅಂದರೆ ಡಿಫ್ರೆನ್ಸಸ್, ಅದರ ರಿಲೇಟೆಡ್ ಒಂದು ಆರ್ಟಿಕಲ್ ನಿಮಗೆ ಈಗ ಬೇಡ, ಡಿಫ್ರೆನ್ಸಸ್ ಅವ್ರಿಗೆ ಇರಲಿ ಸಾಕು. ಸೊ ಜಲ್ದಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡೆಫಿನೇಷನ್. ಈಗ ಒಂದು ಕೆಲಸ ಆಗಬೇಕಂತಂದರೆ ಬ್ರೈನು ಒಂದು ಇಂಪಲ್ಸ್ ಅಂತ ಕಳಿಸುತ್ತೆ, ಅಥವಾ ಏನೊಂದು ಸಿಗ್ನಲ್ ಅಂತ ಕಳಿಸುತ್ತೆ. ಈಸಿಯಾಗಿ ಹೇಳಬೇಕಂದ್ರೆ ಆ ಸಿಗ್ನಲ್ನ ಕಳಿಸಿ ನಮ್ಮ ಆರ್ಗನ್ಸ್, ಕೈ ಕಾಲು ಏನು ಬೇಕಾದ್ರೂ ಆಗಿರೋ ಅದಕ್ಕೆ ಕೆಲಸ ಮಾಡೋಂಗೆ ಹೇಳುತ್ತೆ. ಸೊ ಹೇಳೋದು ಯಾವುದು? ತಲೆ. ಮಾಡೋದು ಕೆಲಸ ಕೈಗಳು ಕಾಲುಗಳು. ಸೊ ಇದನ್ನು ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಬೇಕಲ್ವ, ಅದಕ್ಕೆ ಮಧ್ಯೆ ನಿಂತಿರೋ ಮೀಡಿಯೇಟರ್ಸ್ಗಳು ಯಾರು? ನರ್ವ್ಸ್. ಆ ವೈರ್ ಕನೆಕ್ಷನ್ ಕೊಡ್ತಾ ಇರೋದು ನರ್ವ್ಸ್. ಸೊ ಈಗ ಮೂಮೆಂಟ್ಗೆ ಅಂತಲೇ ಹೇಳಿ ಮಾಡಿಸಿರೋಂಥ ನರ್ವ್ಸ್ಗಳು ಇರುತ್ತೆ, ಒಂದಷ್ಟು ಗ್ರೂಪ್ ಆಫ್ ನರ್ವ್ಸ್, ಆಯಿತಾ? ಅಂಥ ನರ್ವ್ಸ್ನ ಮೋಟಾರ್ ನರ್ವ್ಸ್ ಅಂತ ಕರೀತಾರೆ. ಸೊ ಈ ಸಿಸ್ಟಮ್ ಏನಿದೆ, ಈ ಕಂಪ್ಲೀಟ್ ಸಿಸ್ಟಮ್, ಈ ಮೂಮೆಂಟ್ಗೆ ಅಂತಲೇ ಒಂದಿರೋ ನರ್ವ್ಸ್ ಬ್ರೈನಿಂದ ಬರ್ತಾ ಇರೋದು, ಈ ಏನು ನರ್ವ್ಸ್ ಆರ್ಗನೈಸೇಷನ್ ಇದೆ, ಇದನ್ನು ಮೋಟಾರ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಡಿಫೈನ್ ಮಾಡಬೇಕಾದ್ರೆ ಹೆಂಗೆ ಹೇಳಬೇಕಂದ್ರೆ, ಸೊ ಮೋಟಾರ್ ಸಿಸ್ಟಮ್ ಈಸ್ ಅ ಪಾರ್ಟ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ದಟ್ ಈಸ್ ಇನ್ವಾಲ್ವ್ಡ್ ಇನ್ ದ ಮೂಮೆಂಟ್. ಓಕೆ. See, it's a part of central nervous system that is involved in movements. ಓಕೆ ಹೌದಾ? ಸೊ ಈ ಸಿಸ್ಟಮಲ್ಲಿ ಬರುವಂಥ ನರ್ವ್ಸ್ಗಳು, ಅಂಥ ನರ್ವ್ಸ್ಗಳನ್ನ ಮೋಟಾರ್ ನ್ಯೂರಾನ್ಸ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್, ಇದರಲ್ಲಿ ಟೈಪ್ಸ್ ಇದೆ. ಇದಕ್ಕೂ ಮುಂಚೆ ಏನು ಹೇಳ್ತೀನಿ ಅಂದರೆ, ಈಗ ಅಲ್ಲಿಂದ ಬರಬೇಕಲ್ವ, ಮೇಲಿಂದ ಕೆಳಗೆ ಬರ್ತಾಯಿದೆ ಸಿಗ್ನಲ್ಸ್ಗಳು, ಅಂದರೆ ತಲೆಯಿಂದ ಕಾಲಿಗಾಗಲಿ ಕೈಗಾಗಲಿ ಬರ್ತಾಯಿದೆ. ಕೈ ಕಾಲಿನಿಗೆ ತೊಗೋತಾ ಇದೆ ಅಂದರೆ ಈಸಿ ಆಗಲಿ ಅಂತ ಅಷ್ಟೇ, ಬೇರೆ ಎಲ್ಲ ಕಡೆ ಹೋಗುತ್ತೆ. ಈಸಿ ಆಗಲಿ ಅಂತ ಕೈ ಕಾಲು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮೇಲಿಂದ ಕೆಳಗೆ ಬರ್ತಾ ಇರೋದ್ರಿಂದ ಇದನ್ನ ಡಿಸೆಂಡಿಂಗ್ ಟ್ರ್ಯಾಕ್ಟ್ ಅಂದರೆ. ಟ್ರ್ಯಾಕ್ಟ್ ಅಂದ್ರೇನು? ಒಂದು ದಾರಿ, ಪಾತ್, ಆಯಿತಾ? ಇಲ್ಲಿ ಫೈಬರ್ಸ್ಗಳು ಒಂದಷ್ಟು ಸೇರಿಕೊಂಡು ಒಂದು ಟ್ರ್ಯಾಕ್ಟ್ ಅಂತ ಫಾರ್ಮ್ ಮಾಡುತ್ತೆ. ನಿಮ್ಗೆ ನೆನಪಿದ್ರೆ ಆಪ್ಟಿಕ್ ಟ್ರ್ಯಾಕ್ಟ್ ಕೇಳಿರ್ತೀರ. ಆಪ್ಟಿಕ್ ನರ್ವ್ ಇರುತ್ತೆ, ಅದಾದಮೇಲೆ ಆಪ್ಟಿಕ್ ಟ್ರ್ಯಾಕ್ಟ್ ಫಾರ್ಮ್ ಆಗುತ್ತೆ ಕಯಾಸ್ಮ ಆದಮೇಲಿಂದ. ಓಕೆ, ಅದೇ ಥರ ಇಲ್ಲೂ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾರ್ಟೆಕ್ಸು, ಇದು ಪಾರ್ಟು ಕಾರ್ಟೆಕ್ಸ್ ಅಂತ ಕರೀತಾರೆ ಇದನ್ನು, ಬ್ರೈನ್ದು. ಅಲ್ಲಿಂದ ಆದರೆ ಎಸ್ಪೆಷಲಿ ಮೋಟಾರ್ ಕಾರ್ಟೆಕ್ಸು ಅಲ್ಲಿಂದ ಬರ್ತಾಯಿದೆ. ಮೋಟಾರಲ್ಲಿ ಕಾರ್ಟೆಕ್ಸಲ್ಲಿ ಅದು ಎಸ್ಪೆಷಲಿ ಪ್ರೀ ಸೆಂಟ್ರಲ್ ಗೈರಸ್, ಪ್ರೀ ಸೆಂಟ್ರಲ್ ಗೈರಸ್, ಇದು ಒಂದು ಪಾರ್ಟ್, ಆಯಿತಾ? ಇಲ್ಲಿಂದ ಇದು ಎಲ್ಲಿರೋದು ಪಾರ್ಟು? ಬ್ರೈನಲ್ಲಿ, ಆಯಿತಾ? ಇಲ್ಲಿಂದ ನರ್ವ್ಸ್ ಒರಿಜಿನೇಟ್ ಆಗುತ್ತೆ, ಸೆಲ್ ಬಾಡಿಲಿರುತ್ತೆ. ಇಲ್ಲಿಂದ ಅದ್ರದ್ದು ಆ್ಯಕ್ಸಾನ್ಸು ಎಕ್ಸ್ಟೆಂಡ್ ಆಗಿ ಬರುತ್ತೆ. ಹೆಂಗೆ ಬರುತ್ತೆ? ಫಸ್ಟು ಇಲ್ಲಿ ಒಂದು ಮಿಡ್ ಬ್ರೈನ್ ಕಾಣಿಸ್ತಿದೆಯಾ, ಅದಕ್ಕೂ ಮುಂಚೆ ಇಂಟರ್ನಲ್ ಕ್ಯಾಪ್ಸುಲ್. ಈ ಫೈಬರ್ಸ್ ಎಲ್ಲ ಹೆಂಗೆ ಕಾಣುತ್ತೆ ಅಂದರೆ, ಕೈಯೆಲ್ಲ ಹರಡ್ಕೊಂಡಿರೋ ಥರ ಕಾಣುತ್ತಲ್ಲ, ಇದು ಫಾರ್ಮ್ ಆಗಿ ಒಂದು ಟ್ರ್ಯಾಕ್ಟ್ ಅಂತ ಫಾರ್ಮ್ ಮಾಡುತ್ತೆ. ಅದಕ್ಕೂ ಮುಂಚೆ ಆ ಕೈ ಥರ ಕಾಣೋದನ್ನು ಕೊರೋನಾ ರೇಡಿಯೇಟ ಅಂತ ಕರಿತೀವಿ. ಓಕೆನಾ? ಏನು ರೇಡಿಯೇಟ್ ಆಗ್ತಿರೋ ಥರ ಕಾಣುತ್ತೆ. ಅದಾದಮೇಲೆ ಇಂಟರ್ನಲ್ ಕ್ಯಾಪ್ಸುಲ್ ಅಂತ ಇದೆ, ಇಲ್ಲಿ ಕಾಣಿಸ್ತಿದೆಯಾ? ಇದು ಕಲರ್ ಚೇಂಜ್ ಮಾಡ್ಕೋತೀವಿ, ಕಾಣಿಸ್ತಿದೆಯಾ ಇಲ್ಲಿ? ಇದು ಇಂಟರ್ನಲ್ ಕ್ಯಾಪ್ಸುಲ್, ಆಯಿತಾ? ಇದ್ರ ಮೂಲಕ ಬಂದು ನೆಕ್ಸ್ಟು ಅದಾದಮೇಲೆ ಹಿಂಗೆ ಬಂದು ಇಲ್ಲಿ ಮಿಡ್ ಬ್ರೈನ್ ಮೇಲೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಮಿಡ್ ಬ್ರೈನ್ ಆದಮೇಲೆ ಮತ್ತೆ ಕೆಳಗೆ ಬಂದಮೇಲೆ ಏನಿರುತ್ತೆ? ಪಾನ್ಸ್ ಇರುತ್ತೆ, ಅದರಲ್ಲೂ ಬೆಸಿಲಾರ್ ಪಾರ್ಟ್ ಆಫ್ ದ ಪಾನ್ಸ್, ಆಯಿತಾ? ಆ ಪಾನ್ಸಿಂದ ಮತ್ತೆ ಕೆಳಗೆ ಬಂದಮೇಲೆ ಮೆಡ್ಯುಲಾ ಇರುತ್ತೆ. ಮೆಡ್ಯುಲಾದಲ್ಲಿ ಒಂದು ಪಾರ್ಟ್ ಇದೆ, ಇಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ, ನೋಡಿ. ಈ ಪಿರಮಿಡ್ ಅಂತ ಒಂದು ಪಾರ್ಟ್ ಇದೆ, ಇಲ್ಲೊಂದು ಇದೆ, ಆಯಿತಾ?
ಸೊ 2 ಪಿರಮಿಡ್ಸ್ ಇದೆ. ಈ ಪಿರಮಿಡ್ ಒಳಗೆ ಹೋಗೋಂಥ ಈ ಟ್ರ್ಯಾಕ್ಸ್ಗಳು ಫೈಬರ್ಸ್ ಸೇರ್ಕೊಂಡು ಏನು ಟ್ರ್ಯಾಕ್ಸ್ ಅಂತ ಫಾರ್ಮ್ ಮಾಡಿದೆ, ಈ ಪಿರಮಿಡ್ ಒಳಗೆ ಹೋಗೋಂಥ ಈ ಟ್ರ್ಯಾಕ್ಸ್ಗಳನ್ನ ಪಿರಮಿಡಲ್ ಟ್ರ್ಯಾಕ್ಸ್ ಅಂತ ಕರೀತಾರೆ. ಏನಂತಾರೆ? ಪಿರಮಿಡಲ್ ಟ್ರ್ಯಾಕ್ಸ್. ಯಾಕೆ? ಪಿರಮಿಡ್ ಒಳಗಿಂದ ಹೋಗ್ತಿದೆ ಅದಕ್ಕೆ. ಈಗ ಕೆಲವು ಟ್ರ್ಯಾಕ್ಸ್ ಇಲ್ಲಿ ನೋಡ್ಬೋದು ನೀವು. ಈಗ ಬ್ಲೂ ಕಲರಲ್ಲಿ ಕಾಣಿಸ್ತಿದೆ ನೋಡಿ, ಹೀಗೆ ಬಂದು ಇಲ್ಲೇ ಸೈಡ್ಗೆ ಹೋಗ್ತಿದೆ ಮತ್ತು ಇಲ್ಲೊಂದು ಸೈಡ್ಗೆ ಹೋಗ್ತಿದೆ. ಇಲ್ಲಿ ಮೆಡ್ಯುಲ್ಲಾದಲ್ಲಿ ಈ ಪಿರಮಿಡಲ್ಲಿ ಪಾಸ್ ಆಗ್ತಾ ಇಲ್ಲ. ಅದು ನೋಡಿದ್ರೆ ನೀವು ನೋಡಿ, ಇಲ್ಲಿ ಪಾಸ್ ಆಗ್ತಾ ಇಲ್ಲ ಪಿರಮಿಡಲ್ಲಿ, ಸೈಡ್ ಬಂದು ಹಿಂಗೆ ಹೋಗ್ತಿದೆ ಅದು. ಸೊ ಅದು ಪಿರಮಿಡಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ ಎಕ್ಸ್ಟ್ರಾ ಪಿರಮಿಡಲ್ ಟ್ರ್ಯಾಕ್ಸ್ ಅಂತ ಕರೀತಾರೆ. ಏನಂತಾರೆ? ಎಕ್ಸ್ಟ್ರಾ ಪಿರಮಿಡಲ್ ಟ್ರ್ಯಾಕ್ಸ್. ಈ ಪಿರಮಿಡಲ್ ಟ್ರ್ಯಾಕ್ಸ್ಗೆ ಇನ್ನೊಂದು ಹೆಸರಿದೆ, ಮುಂಚೆ ಕರೀತಾಯಿದ್ರು. ಏನೋ ಕಾರ್ಟಿಕೋ ಸ್ಪೈನಲ್ ಟ್ರ್ಯಾಕ್ಟ್. ಏನು? ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್. ಯಾಕಂದರೆ ಕಾರ್ಟಿಕೋಸ್ಪೈನಲ್ ಏನು ಹೆಸರು? ಕಾರ್ಟಿಕೋಸ್ಪೈನಲ್ ಅಂದರೆ ಕಾರ್ಟೆಕ್ಸಿಂದ ಸ್ಪೈನಲ್ ಕಾರ್ಡ್ವರೆಗೂ ಬರ್ತಾಯಿದೆ, ಅದಕ್ಕೆ ಅದನ್ನು ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಅಂತ ಕರೆದರು. ಇದು ಮಿಡಿಲ್ಲಾದಲ್ಲಿರೋ ಪಿರಮಿಡ್ನ ಮೂಲಕ ಬರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಪಿರಮಿಡಲ್ ಟ್ರ್ಯಾಕ್ಸ್ ಅಂತಲೂ ಕರೀತಿದ್ರು. ಆದರೆ ಇದು ಒಂಥರ ಹೆಸರು ಇಟ್ಟಿರೋದಕ್ಕೂ, ಈಗ ವಿದ್ಯಾಸಾಗರ ಅಂತ ಇಟ್ಕೊಂಡು 10ನೇ ಕ್ಲಾಸ್ 4 ಸಲ ಫೇಲ್ ಆಗಿರುತ್ತೆ ನೋಡಿ, ಆ ಥರ ಆಗಿದೆ ಇಲ್ಲಿ. ಏನಕ್ಕೆ ಹಂಗೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಇದು ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಇಲ್ಲಿರೋದು ಎಕ್ಸಾಂಪಲು. ನೀವು ನೋಡ್ಬೋದು ಲ್ಯಾಟ್ರಲ್ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಇದು ಇದರಲ್ಲಿ ಬರ್ತಾ ಇದೆ. ಬಟ್ ಫೈಬರ್ಸ್ ಏನಾಗುತ್ತೆ ಅಂದರೆ 80% ಆಫ್ ದ ಫೈಬರ್ಸ್ ಇಲ್ಲಿ ಡೆಕಿಸೆಟ್ ಆಗಿಬಿಡುತ್ತೆ, ಆಯಿತಾ? ಸೊ ಎಲ್ಲ ಫೈಬರ್ಸ್ ಕೂಡ ಹಿಂಗೆ ಪಿರಮಿಡಲ್ ಟ್ರ್ಯಾಕ್ ಒಳಗೆ ಬರೋಲ್ಲ, ಆಚೆ ಕಡೆನೂ ಬರುತ್ತೆ. ಅದಕ್ಕೆ ಇದನ್ನು ಮಿಸ್ನೋಮರ್ ಅಂತ ಕರೀತಾರೆ. ಇದು ಮುಂಚೆ ಯೂಸ್ ಮಾಡ್ತಿದ್ರು, ಇವಾಗ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಅದಕ್ಕೆ ಟೈಪ್ಸ್ ಅಂತ ಕೇಳಿದ್ರೆ ಪಿರಮಿಡಲ್, ಎಕ್ಸ್ಟ್ರಾ ಪಿರಮಿಡಲ್ ಬರೀರಿ. ಬಟ್ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಇಸ್ ನಾಟ್ ಕಾಲ್ಡ್ ಅಸ್ ಪಿರಮಿಡಲ್ ಟ್ರ್ಯಾಕ್ಟ್, ಇಟ್ಸ್ ಅ ಪಾರ್ಟ್ ಆಫ್ ಪಿರಮಿಡಲ್ ಟ್ರ್ಯಾಕ್ಟ್. ಓಕೆನಾ? ಇದು ಬೇಸಿಕ್ಸ್. ಇದು ಇನ್ನೊಂದು ಬೇರೆ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸಾಕೀಗ, ಇದು ಮುಂದಕ್ಕೆ ಹೋಗೋಣ. ಪಿರಮಿಡಲ್ ಟ್ರ್ಯಾಕ್ಸ್ ಹೇಳಿದ್ನಲ್ಲ ಆಗಲೇ, ಪ್ರೀಸೆಂಟ್ರಲ್ ಗೈರಸ್ಸಿಂದ ಬರುತ್ತೆ. ಪ್ರೀಸೆಂಟ್ರಲ್ ಗೈರಸ್ ಅಂದ್ರೇನು? ಫಸ್ಟ್ ಆಫ್ ಆಲ್ ಗೈರಸ್ ಅಂದ್ರೇನು ಅದು ಬೇಕು ನಮಗೆ. ಗೈರಸ್ ಅಂದರೆ ಇಲ್ಲಿ ಕಾಣ್ತಿರೋ ನಿಮಗೆ, ಇಲ್ಲಿ ಎಲಿವೇಶನ್ ಕಾಣ್ತಿದೆಯಲ್ವಾ, ಇದು 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 ಎಲ್ಲ ಹಿಂಗೆ 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 ಹಿಂಗೆಲ್ಲ ನೂಲ್ತ್ಕೊಂಡಿರೋ ಥರ, ಆ ಮೇಲ್ಗಡೆ ಇರೋ ರಿಡ್ಜಸ್ನ ಅಥವಾ ಎತ್ತರ ಇರೋ ಹುಬ್ಬನ್ನ ಗೈರಸ್ ಅಂತ ಕರೀತಾರೆ. ಈ ಎರಡು ಮಧ್ಯ ಇರೋವಂಥ ಏನದು, ಎರಡು ಗೈರಸ್ ಮಧ್ಯ ಇದೆ ಈ ಹಳ್ಳಗಳ ಥರ ಇದೆ ನೋಡಿ, ಇದು 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 ಈ ಥರ ಎಲ್ಲ, ಇದನ್ನೆಲ್ಲ ಸಲ್ಕಸ್ ಅಂತ ಕರೀತಾರೆ, ಆಯಿತಾ? ಹಳ್ಳ ಥರ ಇರೋದೆಲ್ಲ ಸಲ್ಕಸ್ಸು, ಮೇಲ್ಗಡೆ ಹುಬ್ಬು ಥರ ಇರೋದೆಲ್ಲ ಗೈರಸ್ಸು. ಇದನ್ನು ಏನಕ್ಕೆ ಪ್ರೀ ಸೆಂಟ್ರಲ್ ಗೈರಸ್ ಅಂತ ಕರೀತಾರೆ ಅಂದರೆ, ಇದು ಸೆಂಟ್ರಲ್ ಗೈರಸ್ಸು. ಇದು ಬ್ರೈನ್ ಲೋಬ್ನ ಫ್ರಂಟಲ್ಲು ಮತ್ತು ಆಕ್ಸಿಪಿಟಲ್, ಫ್ರಂಟ್ ಮತ್ತು ಬ್ಯಾಕಾಗಿ ಡಿವೈಡ್ ಮಾಡುತ್ತೆ. ಸೊ ಇದನ್ನು ಸೆಂಟ್ರಲ್ ಗೈರಸ್ ಅಂತ ಕರೀತಾರೆ. ಬ್ರೈನ್ನ ಈಕ್ವಲ್ ಆಗಿ 2 ಪಾರ್ಟಾಗಿ ಡಿವೈಡ್ ಮಾಡ್ತಾಯಿದೆ. ಸೊ ಆ ಸೆಂಟ್ರಲ್ ಸೆಂಟ್ರಲ್ ಸಲ್ಕಸ್ ಆಯಿತಾ, ಸೆಂಟ್ರಲ್ ಸಲ್ಕಸ್ಗೂ ಮುಂದೆಗಡೆ ಇರೋದ್ರಿಂದ, ಏನೋ ಮುಂದೆಗಡೆ ಇದೆ ಅದು, ಅದಕ್ಕೆ ಅದನ್ನು ಪ್ರೀ ಸೆಂಟ್ರಲ್ ಗೈರಸ್ ಅಂತ, ಸೆಂಟ್ರಲ್ಗೂ ಮುಂಚೆ, ಅದಕ್ಕೆ ಪ್ರೀ ಸೆಂಟ್ರಲ್ ಗೈರಸ್ ಅಂತ ಕರೀತಾರೆ. ಓಕೆನಾ? ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಡಿಸೆಂಡಿಂಗ್ ಟ್ರ್ಯಾಕ್ಸು, ನ್ಯೂರಾನ್ಸು, ಎಸ್ಪೆಷಲಿ ಪಿರಮಿಡಲ್ ಟ್ರ್ಯಾಕ್ಸು ಅಂತ ಇದೆ, ಆಯಿತಾ? ಪಿರಮಿಡಲ್ ಟ್ರ್ಯಾಕ್ಸ್ ಆಗಲಿ ಎಕ್ಸ್ಟ್ರಾ ಪಿರಮಿಡಲ್ ಟ್ರ್ಯಾಕ್ಸ್ ಆಗಲಿ ಎರಡು ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಹೇಳ್ತೀನಿ. ಈಗ ಆಕ್ಸಾನ್ಸ್ ಬರುತ್ತೆ ಅಲ್ಲಿಂದ, ಎಲ್ಲಿಂದ? ಪ್ರೀ ಸೆಂಟ್ರಲ್ ಗೈರಸ್ಸಿಂದ ಸ್ಟಾರ್ಟ್ ಆಗಿ ಸೆಲ್ ಬಾಡಿಯಲ್ಲಿರುತ್ತೆ ಆಕ್ಸಾನ್ಸ್ದು. ಆ ಬಾಡಿ ಏನು ಬರುತ್ತೆ ಕೆಳಗಡೆ ಎಕ್ಸ್ಟೆನ್ಷನ್ನು, ಪಾಸ್ ಥ್ರೂ ದ ಇಂಟರ್ನಲ್ ಕ್ಯಾಪ್ಸುಲ್. ಆವಾಗಲೇ ಹೇಳ್ದಂಗೆ ಎಲ್ಲದು ನೋಡಿ, ಇಂಟರ್ನಲ್ ಕ್ಯಾಪ್ಸುಲ್ ಇಲ್ಲಿಂದ ಪಾಸ್ ಮಾಡ್ಕೊಂಡೋಯ್ತು. ನೆಕ್ಸ್ಟು ಮಿಡ್ ಬ್ರೈನಲ್ಲಿ ಕ್ರಸ್ ಸೆರೆಬ್ರೈ. ಓಕೆ, ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಬರುತ್ತೆ? ಪಾನ್ಸಿಗೆ ಬರುತ್ತೆ. ಪಾನ್ಸಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಮಿಡ್ ಬ್ರೈನ್ ಆಮೇಲೆ ಪಾನ್ಸ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತು, ಪಾನ್ಸ್ ಆದಮೇಲೆ ಮೆಡಿಲಾ ಬರುತ್ತೆ ಅಂತ ಎಲ್ರಿಗೂ ಗೊತ್ತು, ಅದಕ್ಕೆ. ನೆಕ್ಸ್ಟ್ ಮೆಡಿಲಾ ಆಯಿತು. ಮೆಡಿಲಾದಲ್ಲಿ ಏನಾಗುತ್ತೆ?
ಇಂಪಾರ್ಟೆಂಟ್ ಪಾರ್ಟ್ ಇಲ್ಲಿ ಬರುತ್ತೆ. ಏನು? ಮೆಡ್ಯುಲ್ಲಾ. ಯಾಕೆ ಇಂಪಾರ್ಟೆಂಟ್ ಇದು? ಇದೇ ಡಿಫ್ರೆನ್ಷಿಯೇಟ್ ಮಾಡೋದು ಪಿರಮಿಡಲ್ಗೂ ಎಕ್ಸ್ಟ್ರಾ ಪಿರಮಿಡಲ್ಗೂ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಮೆಡ್ಯುಲ್ಲಾದಲ್ಲಿರೋ ಆ ಪಿರಮಿಡ್ ಒಳಗಡೆ ಹೋದರೆ ಅದನ್ನು ಪಿರಮಿಡಲ್ ಅಂತ ಕರೀತಾರೆ. ಆ ಪಿರಮಿಡ್ ಒಳಗಡೆ ಹೋಗಿಲ್ಲ ಅಂದರೆ ಅದನ್ನು ಎಕ್ಸ್ಟ್ರಾ ಪಿರಮಿಡಲ್ ಅಂತ ಕರೀತಾರೆ. ಎಂತಾರೆ? ಎಕ್ಸ್ಟ್ರಾ ಪಿರಮಿಡಲ್ ಅಂತ ಕರೀತಾರೆ. ಓಕೆನಾ? ಹೀಗೆ ಬಂದು ಆ್ಯಂಟೀರಿಯರ್ ಹಾರ್ನ್ ಆಫ್ ದ ಸ್ಪೈನಲ್ ಕಾರ್ಡಿಗೆ ಬಂದು ರೀಚ್ ಆಗುತ್ತೆ. ಆಯಿತಾ? ಸ್ಪೈನಲ್ ಕಾರ್ಡ್ ಹಿಂಗಿದ್ದರೆ ಓಕೆ, ಇದು ಸ್ಪೈನಲ್ ಕಾರ್ಡ್ ಅಂತಂದರೆ ಇಲ್ಲಿ ಆ್ಯಂಟೀರಿಯರ್ ಪಾರ್ಟ್ ಏನಿದೆ ಇಲ್ಲಿ ಇದು ಈ ಗ್ರೇ ಪಾರ್ಟ್ ಏನಿದೆ ಒಳಗಡೆ, ಆಚೆ ಕಡೆ ವೈಟ್ ಮ್ಯಾಟರು, ಇದು ವೈಟ್ ಮ್ಯಾಟರು, ಇದು ಬ್ಲೂ ಅಲ್ಲಿ ಮಾರ್ಕ್ ಮಾಡ್ತೀನಿ. ಹಾಂ, ಬೇಡ, ಬ್ಲೂ ಬೇಡ, ಗ್ರೀನಲ್ಲಿ ಮಾರ್ಕ್ ಮಾಡಿ. ಇದು ಗ್ರೀನಲ್ಲಿ ಮಾರ್ಕ್ ಮಾಡಿರೋದು ಗ್ರೇ ಮ್ಯಾಟರು. ಆಯಿತಾ? ಇದು ರೆಡ್ಡಲ್ಲಿ ಮಾರ್ಕ್ ಮಾಡಿರೋದು ವೈಟ್ ಮ್ಯಾಟರು. ಸೊ ಹಾಗೇನೆಂದರೆ ಈ ಪಿರಮಿಡ್ಸ್ದು ಫೈಬರ್ಸ್ ಏನು ಬರುತ್ತೆ, ಹಿಂಗೆಲ್ಲ ಪ್ರೀ ಸೆಂಟ್ರಲ್ ಗೈರಸಿಂದ ಬಂದು ಇಂಟರ್ನಲ್ ಕ್ಯಾಪ್ಸುಲಿಗೆ ಬಂದು ಮಿಡ್ ಬ್ರೈನಿಗೆ ಬಂದು ಮಿಡಿಲ್ಲಾಗಿ ಬಂದು ಆ್ಯಂಟೀರಿಯರ್ ಹಾರ್ನ್ ಆಫ್ ದ ಸ್ಪೈನಲ್ ಕಾರ್ಡ್ ಅಂದರೆ ಇಲ್ಲಿಗೆ ಬಂದು ರೀಚ್ ಆಗುತ್ತೆ, ಈ ಪಾರ್ಟ್ಗೆ ಬಂದು ಎಂಡ್ ಆಗುತ್ತೆ. ಓಕೆನಾ? ಇದು ಪಿರಮಿಡಲ್ ಟ್ರ್ಯಾಕ್ಸ್. ಎಕ್ಸ್ಟ್ರಾ ಪಿರಮಿಡಲಲ್ಲಿ ಮಿಡಲ್ಲಾಗಿ ಬರುತ್ತೆ, ಬಟ್ ಏನಂದರೆ ಪಿರಮಿಡಲ್ ಪಾಸ್ ಮಾಡಲ್ಲ. ಪಿರಮಿಡ್ ಒಳಗಡೆ ಹೋಗೋದ್ರ ಬದಲು ಒಂದು ಬಿಟ್ಟು ಬೇರೆ ಕಡೆಯಿಂದ ಹೋಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಪಿರಮಿಡಲ್. ಅಷ್ಟೇ ಡಿಫ್ರೆನ್ಸ್. ಓಕೆನಾ? ನೆಕ್ಸ್ಟು ಸೇಮ್ ಅದೇ ಡಯಾಗ್ರಾಮ್ ಇಷ್ಟೊತ್ತು ನೋಡೋದಂಗೆ ನೋಡೋರು ಒಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇಷ್ಟೊತ್ತು ಟ್ರ್ಯಾಕ್ಸ್ ಬಗ್ಗೆ ಆಯಿತು. ಈಗ ನಾವು ಮೇನ್ ಟಾಪಿಕ್ ಏನು ಇಟ್ಕೊಂಡಿರೋದು, LMN ಮತ್ತು UMN ಲೀಷನ್ಸ್ ಅಂತ. ಸೊ LMN ಆಗಲಿ UMN ಆಗಲಿ ಅಂದರೆ ಏನು ಅನ್ನೋದು ಇಂಪಾರ್ಟೆಂಟ್ ಈಗ. ಸೊ LMN ಅಂದರೆ ಏನಪ್ಪ? UMN ಅಂದರೆ ಅಪ್ಪರ್ ಮೋಟಾರ್ ನ್ಯೂರಾನ್, LMN ಅಂದರೆ ಲೋವರ್ ಮೋಟಾರ್ ನ್ಯೂರಾನ್. ಅಷ್ಟೇ ಸಿಂಪಲ್. ಈ ಅಪ್ಪರ್ ಮೋಟಾರ್ ಅಂದ್ರೇನು? ಮೇಲ್ಗಡೆ, ಲೋವರ್ ಮೋಟಾರ್ ಕೆಳಗಡೆ. ಸೊ ಕಾಮನ್ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಸ್ಪೈನಲ್ ಕಾರ್ಡು ಮಧ್ಯದಲ್ಲಿದೆ. ಈಗ ಬ್ರೈನಿಂದ ಸ್ಟಾರ್ಟ್ ಮಾಡ್ಕೋತೀರಾ, ಎಫೆಕ್ಟ್ ಆಗಿ ಆರ್ಗನ್ಗೆ ಇಲ್ಲಿ ಬಂದು ಸೇರಬೇಕು ಇಂಪಲ್ಸು. ಮಧ್ಯದಲ್ಲಿ ಏನಿದೆ? ಸ್ಪೈನಲ್ ಕಾರ್ಡ್ ಇದೆ. ಆಯಿತಾ? ಈಗ ಇದು ಮಧ್ಯದಲ್ಲಿ ಬಾರ್ಡ್ರ್ ಇದ್ದಂಗೆ. ಸೊ ಸ್ಪೈನಲ್ ಕಾರ್ಡ್ಗೂ ಮುಂಚೆ ಏನೇನಿದೆ ಅದಷ್ಟು ಅಪ್ಪರ್ ಮೋಟಾರ್ ನ್ಯೂರಾನ್. ಆಯಿತಾ? ಮೋಟಾರ್ ನ್ಯೂರಾನ್ ಅಂದ್ರೇನು? ಆವಾಗಲೇ ಓದ್ದಂಗೆ ದ ನರ್ವ್ ನ್ಯೂರಾನ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಮೋಟಾರ್ ಸಿಸ್ಟಮ್. ಆಯಿತಾ? ಬಟ್ ಈಗ ಅಪ್ಪರ್ ಮೋಟಾರ್ ಏನು ಕರೀತೀವಿ? ಸ್ಪೈನಲ್ ಕಾರ್ಡಿಂದ ಮೇಲ್ಗಡೆ ಇದೆ ಇದೆಲ್ಲ. ಆಯಿತಾ? ಅದಕ್ಕೆ ಈ ಕೆಳಗಡೆ ಬರುತ್ತಲ್ಲ ಅದೆಲ್ಲನೂ ಲೋವರ್ ಮೋಟಾರ್ ನ್ಯೂರಾನ್ ಅಂತ ಕರೀತಾರೆ. ಹೀಗಿಷ್ಟು ಇದು ಕಾಣಿಸ್ತಿದೆಯಲ್ಲ, ಲೋವರ್ ಮೋಟಾರ್ ನ್ಯೂರಾನ್. ಇದು ನಾಟ್ ನೆಸೆಸರಿಲಿ ಸ್ಪೈನಲ್ ಕಾರ್ಡಲ್ಲೇ ಬಂದು ಎಂಡ್ ಆಗಬೇಕಂತ. ಕೆಲವು ಸಲ ಏನಾಗುತ್ತಂದರೆ ಇಲ್ಲಿ ಡಾಟ್ ಕಾಣಿಸ್ತಿದೆ, ಇದೇನಂದರೆ ಮೆಡ್ಯುಲ್ಲಾದಲ್ಲಿ ಕೆಲವು ನ್ಯೂಕ್ಲಿಯೈಸ್ ಅಂತ ಇರುತ್ತೆ. ಏನು ನ್ಯೂಕ್ಲಿಯೈ ಅದು? ಕ್ರೇನಿಯಲ್ ನರ್ವ್ಸ್ ನ್ಯೂಕ್ಲಿಯೈ ಇರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯಸ್ ಆಂಬಿಗಿಯಸ್, ನ್ಯೂಕ್ಲಿಯೈ ಫಾರ್ ಟ್ರೈಜಮೈನಲ್ ನರ್ವ್, ನ್ಯೂಕ್ಲಿಯೈ ಫಾರ್ ಫೇಶಿಯಲ್ ನರ್ವ್. ಈ ಥರ ತುಂಬ ನ್ಯೂಕ್ಲಿಯೈಗಳಿದೆ. ಆಯಿತಾ? ಅಲ್ಲಿಗೆ ಬಂದು ಕಾರ್ಟೆಕ್ಸಿಂದ ಎಂಡ್ ಆಗುತ್ತೆ. ಈ ಕಾರ್ಟೆಕ್ಸ್ ಅದಾದಮೇಲೆ ಇದನ್ನು ಬಲ್ಬ್ಸ್ ಅಂತಲೂ ಕರೀತಾರೆ. ಆಯಿತಾ? ಈ ನ್ಯೂಕ್ಲಿಯಿಂದ ನೆಕ್ಸ್ಟ್ ಮುಂದಕ್ಕೆ ಬರುತ್ತೆ ನೋಡಿ, ಆ ನರ್ವ್ಗಳನ್ನ ಲೋವರ್ ಮೋಟಾರ್ ನ್ಯೂರಾನ್ ಅಂತ ಕರೀತಾರೆ. ಯಾಕಂದರೆ ಡೈರೆಕ್ಟಾಗಿ ಮಸಲು ಕೊಡುತ್ತೆ. ಆಯಿತಾ? ಎಸ್ಪೆಷಲಿ ಇದೆಲ್ಲ ಕ್ರೇನಿಯಲ್ ನರ್ವ್ಸ್ ರಿಲೇಟೆಡ್. ಬಟ್ ಅದಕ್ಕೆ ಇದು ಎಲ್ಲಿ ಬಲ್ಬ್ಗೆ ಬಂದು ಎಂಡಾಗಿ ಅದ್ರ ಮೂಲಕ ಹೋಗೋದ್ರಿಂದ ಇದು ಕಾರ್ಟಿಕೋ ಬಲ್ಬಾರ್ ಟ್ರ್ಯಾಕ್ಟ್ ಅಂತಲೂ ಕರೀತಾರೆ. ಆಯಿತಾ? ಇನ್ನೂ ಎಕ್ಸ್ಟ್ರಾ ಪಿರಮಿಡಲ್ ಟ್ರ್ಯಾಕ್ಸ್ ತುಂಬ ಇದೆ. ರೂಬ್ರೋಸ್ಪೈನಲ್ಲು, ಟೆಕ್ಟೋಸ್ಪೈನಲ್ಲು, ಈ ಥರ ಅದೆಲ್ಲನೂ ಹಿಂಗೆ. ಆಯಿತಾ? ಸೊ ಬೇಸಿಕ್ಲಿ ಈಗ ಅಪ್ಪರ್ ಮೋಟಾರ್ನು ನ್ಯೂರಾನು, ಲೋವರ್ ಮೋಟಾರ್ ನ್ಯೂರಾನ್ ಅರ್ಥ ಆಯ್ತಲ್ವ? ಓಕೆ, ಎಷ್ಟೇ ಸಿಂಪಲ್. ಇಲ್ಲಿಂದ ಸ್ಪೈನಲ್ ಕಾರ್ಡ್ವರೆಗೆ ಅಪ್ಪರ್ ಮೋಟಾರ್ ನ್ಯೂರಾನು, ಸ್ಪೈನಲ್ ಕಾರ್ಡಿಂದ ಮುಂದೆ ಮಸಲ್ಗೆ ಲೋವರ್ ಮೋಟಾರ್ ನ್ಯೂರಾನು, ಇಲ್ಲಿ ಕಾರ್ಟೆಕ್ಸಿಂದ ಇದರವರೆಗೆ ಬಲ್ಬ್ವರೆಗೆ, ನೆಕ್ಸ್ಟ್ ಬಲ್ಬಿಂದ ಅಥವಾ ನ್ಯೂಕ್ಲಿಯಿಂದ ಮಸಲ್ವರೆಗೆ ಲೋವರ್ ಮೋಟಾರ್ ನ್ಯೂರಾನ್. ಅಷ್ಟೇ. ನೆಕ್ಸ್ಟ್ ಅಪ್ಪರ್ ಮೋಟಾರ್ ನ್ಯೂರಾನ್ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ? ಪ್ರೀ ಸೆಂಟ್ರಲ್ ಗೈರಸ್.
ಕಾಣಿಸ್ತಿದೆ, ಪ್ರೈಮರಿ ಮೋಟರ್ ಕಾರ್ಟೆಕ್ಸ್ ಅಂತ ಕರೀತಾರೆ. ಈ ಪ್ರೀ ಸೆಂಟ್ರಲ್ ಗೈರಸ್ ಕಾಣಿಸ್ತಿದೆಯಲ್ಲ, ಇದು ಲೋವರ್ ಮೋಟಾರ್ ನ್ಯೂರಾನ್ಸ್ಗೆ ಇನ್ಫಾರ್ಮೇಷನ್ನ ತೊಗೊಂಡೋಗಿ ಕೊಡುತ್ತೆ. ಇದನ್ನು ಎಫೆಕ್ಟರ್ ನ್ಯೂರಾನ್ಸ್ ಅಂತ ಕರಿತಾರೆ. ಯಾಕೆ? ಎಫೆಕ್ಟಿವ್ನೆಸ್ ಏನು ಬ್ರೈನ್ ಅಂದ್ಕೊಂಡಿರುತ್ತೆ ಮಾಡಬೇಕಂತ, ಆ ಎಫೆಕ್ಟಿವ್ನೆಸ್ನ ಕ್ಯಾರಿ ಮಾಡುತ್ತದು ಅಲ್ಲಿಂದ, ಅದಕ್ಕೋಸ್ಕರ. ಆಯಿತಾ? ಈ ವಾಲಂಟರಿ ಮೂಮೆಂಟ್ಸ್ ಏನಿರುತ್ತೆ, ಲೈಕ್ ಗ್ರಾಸ್ ಮೂಮೆಂಟ್ಸ್ ಲೈಕ್ ವಾಕಿಂಗ್, ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಇದೆಲ್ಲ ಇರ್ಬೋದು. ಅಥವಾ ಫೈನ್ ಮೂಮೆಂಟ್ಸ್ ಲೈಕ್ ಡ್ರಾಯಿಂಗ್, ಹೋಲ್ಡಿಂಗ್, ಕ್ಲೈಂಬಿಂಗ್, ಈ ಥರದ್ದು ಏನಿರ್ಬೋದು, ಇದೆಲ್ಲ ಮೇಜರ್ ವಾಲಂಟ್ರಿ ಮೂಮೆಂಟ್ಸ್ ಅಲ್ವಾ. ಇದನ್ನೆಲ್ಲನೂ ಕ್ಯಾರಿ ಮಾಡೋವಂಥ ಸಪ್ರೇಟ್ ನ್ಯೂರಾನ್ ಇದೆ. ಅದನ್ನು ಬೆಡ್ಸ್ ಸೆಲ್ಸ್ ಅಂತ ಕರೀತಾರೆ. ಆ ಬೆಡ್ಸ್ ಸೆಲ್ಸು ಪಿಕ್ಚರಲ್ಲಿ ನೋಡ್ಬೋದು. ಇಟ್ಸ್ ಅ ಟೈಪ್ ಆಫ್ ನ್ಯೂರಾನ್ ಅಷ್ಟೇ, ಇನ್ನೇನಿಲ್ಲ. ಹಿಂಗೆ ಕಾಣುತ್ತೆ ಅದು, ಹಿಂಗೆ ಕಾಣುತ್ತೆ. ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನು. ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ದು ಫೋಟೋ, ನೆನ್ಪಿಟ್ಕೊಳ್ಳಿ. ಸೇಮ್ ಅದೇ ಥರ ಲೋವರ್ ಮೋಟಾರ್ ನ್ಯೂರಾನ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನ್ಯೂರಾನ್ ಸ್ಪೈನಲ್ ಕಾರ್ಡಿಗೆ ಬಂದು ಎಂಡ್ ಆಗಿದ್ದರೆ ಆಂಟಿಯರ್ ಗ್ರೇ ಹಾರ್ನಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲ ಬಲ್ಬಿಂದ ಎಂಡ್ ಆಗಿದ್ದರೆ ಅಲ್ಲಿ ಆ ನ್ಯೂಕ್ಲಿಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆಗೆ ಎಲ್ಲಿ ಎಂಡ್ ಆಗುತ್ತೆ? ಎಫೆಕ್ಟಿವ್ ಮಸಲ್ ಫೈಬರ್, ಲೈಕ್ ಯಾವ ಮಸಲ್ಲು ಅಥವಾ ಯಾವ ಆರ್ಗನ್ಗೆ ಇನ್ನೋವೇಟ್ ಮಾಡ್ತಿದೆ ಆ ಮಸಲ್ಗೆ ಬಂದು ಎಂಡ್ ಆಗುತ್ತೆ ಅಷ್ಟೇ. ಸೊ ಇಷ್ಟೊತ್ತು ಬೇಸಿಕ್ಸ್ ಕಲಿತಾಯಿತ್ತು ಈಗ ನಾರ್ಮಲಾಗಿ. ಸೊ ಸಿಸ್ಟಮ್, ಮೋಟಾರ್ ಸಿಸ್ಟಮ್ ಅಂದ್ರೇನು, ನ್ಯೂರಾನ್ಸ್ ಅಂದರೆ ಮೋಟಾರ್ ನ್ಯೂರಾನ್ಸ್ ಅಂದ್ರೇನು, ಮತ್ತು ಮೋಟಾರ್ ನ್ಯೂರಾನ್ ಏನಂತಾರೆ ಆ ಟ್ರ್ಯಾಕ್ಸ್, ಪಿರಮಿಡಲ್ ಟ್ರ್ಯಾಕ್ಸ್, ಎಕ್ಸ್ಟ್ರಾ ಪಿರಮಿಡಲ್ ಟ್ರ್ಯಾಕ್ಸ್ ಎಲ್ಲ ಆಯಿತು. ಈಗ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಏನು ಪ್ರಾಬ್ಲಮ್ ಅದು? ಲೀಷನ್ ಅಂತಾರೆ. ಎನಿ ಪ್ರಾಬ್ಲಮ್ ಅಥವಾ ಎನಿ ಅಬ್ನಾರ್ಮಲ್ ಚೇಂಜ್ ಅಥವಾ ಡ್ಯಾಮೇಜ್ ಇನ್ ದ ಟಿಶ್ಯೂ ಆಫ್ ಅನ್ ಆರ್ಗ್ಯಾನಿಸಮ್ ದಟ್ ಈಸ್ ಯೂಶಲಿ ಕಾಸ್ ಬೈ ಡಿಸೀಸ್ ಆರ್ ದ ಟ್ರಾಮಾ ಇಸ್ ಕಾಲ್ಡ್ ಆಸ್ ಅ ಲೀಷನ್. ಲೀಷನ್ ಅಂದ್ರೇನು? ನಾರ್ಮಲಾಗಿ ಹೇಳಬೇಕಂದ್ರೆ ಒಂದೇನೋ ಪ್ರಾಬ್ಲಮ್ ಬಂದಿದೆ ಅಷ್ಟೇ. ಫಿಸಿಯಾಲಜಿಕಲ್ ಆಗಿ ನಾರ್ಮಲ್ ವರ್ಕ್ ಆಗ್ತಿತ್ತು. ಈಗ ಏನೋ ಅಲ್ಲಿ ಪ್ರಾಬ್ಲಮ್, ಡ್ಯಾಮೇಜ್ ಅಥವಾ ಚೇಂಜಸ್ ಏನೋ ಆಗಿದೆ ನರ್ವ್ಸ್ಗೆ, ಅದರಿಂದ ಏನೋ ಆಗ್ತಿದೆ ಪ್ರಾಬ್ಲಮ್. ಅದೇನು ಅಂತ ಓದೋಣ. ಈಗ ಇಲ್ಲಿ ಪಿಕ್ಚರಲ್ಲಿ ನೋಡೋದಾದರೆ ನೀವು ಫಸ್ಟ್ ಇಲ್ಲಿ ಅವಲ್ಯೂಷನ್ ಆಗ್ತಿದೆ. ಅವಲ್ಯೂಷನ್ ಅಂದರೆ ಎಳೀತಾ ಇದೆ. ಆ ಎಳೆಯೋದಕ್ಕೆ ಸ್ಟ್ರೆಚ್ ಫಾರ್ಮ್ ಆಗುತ್ತೆ, ಸ್ಟ್ರೆಚ್ದು ಟೆನ್ಷನ್ ಫಾರ್ಮ್ ಆಗುತ್ತೆ ನರ್ವ್ಸ್ ಹತ್ರ, ಸೆಕೆಂಡ್ ಪಿಕ್ಚರಲ್ಲಿ. ಥರ್ಡ್ ಪಿಕ್ಚರಲ್ಲಿ ನೋಡಿದ್ರೆ ಆ ಟೆನ್ಷನ್ ಒಂದು ಲಿಮಿಟ್ ಕ್ರಾಸ್ ಆದಮೇಲೆ ರಪ್ಚರ್ ಆಗುತ್ತೆ. ಕಾಣಿಸ್ತಿದೆಯಾ? ಸೊ ಇಟ್ಸ್ ಅ ಲೀಷನ್ ಅಂತ. ಇದೇ ಥರ ಡ್ಯಾಮೇಜ್ ಆಗಬೇಕು ಅಂತ ಏನಿಲ್ಲ, ಚೇಂಜಸ್ಸು ಆಗ್ಬೋದು ಡ್ಯೂ ಟು ಮೆನಿ ರೀಸನ್ಸ್. ಅದನ್ನೇ ಮುಂದಕ್ಕೆ ನೋಡೋಣ ಈಗ. ಫಸ್ಟ್ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ ಏನಂಗಂದರೆ, ಅಪ್ಪರ್ ಮೋಟಾರ್ ನ್ಯೂರಾನ್ಸ್ ನೋಡೋದ್ರಲ್ವ ಇಷ್ಟೊತ್ತು, ಏನೇನು ಮೇಲಿಂದ ಸ್ಪೈನಲ್ ಕಾರ್ಡ್ಗೆ ಅಥವಾ ಕಾರ್ಟೆಕ್ಸಿಂದ ನ್ಯೂಕ್ಲಿಯವರೆಗೆ ಅದು ಏನಿರುತ್ತೆ, ಅಲ್ಲಿ ಏನೇ ಈ ಥರ ಪ್ರಾಬ್ಲಮ್ ಆದರೂ, ಏನೇ ಈ ಥರ ಲೀಷನ್ಸ್ ಬಂದ್ರೂ ಅದನ್ನು ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ ಅಂತ ಕರೀತಾರೆ. ಆಯಿತಾ? ಈಗ ಅದಕ್ಕೆ ಕಾಸಸ್ ಏನಿರ್ಬೋದು? ಸ್ಟ್ರೋಕ್ ಫಸ್ಟ್ ಕಾಮನ್ ಕಾಸಸ್ ಸ್ಟ್ರೋಕ್. ಏನಕ್ಕೆ ಸ್ಟ್ರೋಕ್ ಆದಾಗ ಏನಾಗುತ್ತಪ್ಪ? ಒಂದು ಬ್ಲಡ್ ವೆಸಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಬ್ರೈನ್ ಅಂತ ಇಟ್ಕೋ, ಹೀಗೆ ಇಲ್ಲಿ ಬ್ಲಡ್ ವೆಸಲ್ ಇಲ್ಲಿ ಡ್ಯಾಮೇಜ್ ಆಗೋಯ್ತಿದ್ದು. ಡ್ಯಾಮೇಜ್ ಆದರೆ ಏನಾಗುತ್ತೆ? ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ? ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಫುಲ್ಲು. ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆದಮೇಲೆ ಬ್ರೈನು ಕ್ಲೋಸ್ಡ್ ವಾಲ್ಟ್ ಅದು, ಅಥವಾ ಕ್ಲೋಸ್ ಸ್ಟ್ರಕ್ಚರು. ಸೊ ಬ್ಲೀಡಿಂಗ್ ಬ್ರೈನಿಂದ ಆಚೆ ಲೀಕ್ ಆದಮೇಲೆ ಎಲ್ಲಿಗೂ ಬರೋಕ್ಕಾಗಲ್ಲ ಅದು. ಸೊ ಏನಾಗುತ್ತೆ? ಬ್ಲಡ್ಡು ಬ್ಲೀಡ್ ಆದಮೇಲೆ ಕ್ಲಾಟ್ ಆಗುತ್ತೆ. ಆಯಿತಾ? ಆ ಕ್ಲಾಟು ಏನು ಫಾರ್ಮ್ ಮಾಡುತ್ತೆ? ಹೆಮಟೋಮಾ ಫಾರ್ಮ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ಬ್ಲೀಡಿಂಗ್ ಆಗುತ್ತೆ, ಅದು ಕ್ಲಾಟ್ ಫಾರ್ಮೇಷನ್ ಆಗುತ್ತೆ, ಆದಮೇಲೆ ಹೆಮಟೋಮಾ ಆಗುತ್ತೆ. ಆ ಹೆಮಟೋಮಾ ಏನದು? ಬ್ಲಡ್ ಕ್ಲಾಟ್ ಅಷ್ಟೇ, ಒಂದು ದೊಡ್ಡ ಬಿಗ್ ಬ್ಲಡ್ ಕ್ಲಾಟ್ ಅದು. ಆಯಿತಾ? ಅದು ಈಗ ಹೇಳ್ದಂಗೆ ಸ್ಕಲ್ದು ಬೋನ್ಸ್ ಮಾಡಿರೋದ್ರಿಂದ ಅದು ಎಕ್ಸ್ಪ್ಯಾಂಡಬಲ್ ಅಲ್ಲ, ಅದು ಸ್ಕಲ್ಲು. ಸೊ ಈ ಹೆಮಟೋಮಾ ಫಾರ್ಮ್ ಆಗೋದು ಜಾಗ ಇರಲಿಲ್ಲ ಮುಂಚೆ ಬ್ರೈನಲ್ಲಿ, ಇವಾಗ ಹೆಮಟೋಮಾ ಫಾರ್ಮ್ ಆಗೋಯ್ತು. ಸೊ ಏನು ಮಾಡೋದೀಗ? ಅದ್ರಿಗೆ ಜಾಗ ಏನು ಮಾಡುತ್ತಂದರೆ ಇದು ಬ್ರೈನ್ನ ಕಂಪ್ರೆಸ್ ಮಾಡುತ್ತೆ. ಆ ಜಾಗ ಬ್ರೈನ್ ಏನಿರುತ್ತೆ ಆ ಜಾಗನ ಈ ಹೆಮಟೋಮಾ ತುಂಬಿಕೊಡುತ್ತೆ. ಸೊ ಹೆಮಟೋಮಾ ತುಂಬಿಕೊಳ್ಳೋದ್ರಿಂದ ಬ್ರೈನ್ ಕಂಪ್ರೆಸ್ ಆಗೋದ್ರಿಂದ ಅದರೊಳಗಡೆ ನರ್ವ್ಸ್ ಏನು ಬರ್ತಾ ಇರುತ್ತೆ, ನ್ಯೂರಾನ್ಸ್ ಕ್ಯಾರಿ ಮಾಡ್ತಾ ಇರುತ್ತೆ, ಆಕ್ಸಾನ್ಸು ಕಂಪ್ರೆಸ್ ಆಗ್ಬೋದು, ಇಲ್ಲ ಸ್ಟ್ರೆಚ್ ಆಗ್ಬೋದು, ಇಲ್ಲ ಡ್ಯಾಮೇಜ್ ಆಗ್ಬೋದು. ಈ ಮೂಲಕ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ ಆಗುತ್ತೆ. ಇದು ಒಂದಾಯಿತು. ಆಯಿತಾ? ನೆಕ್ಸ್ಟು ಮಲ್ಟಿಪಲ್ ಸ್ಕ್ಲೆರೋಸಿಸ್. ಈ ಕೇಸಲ್ಲಿ ಏನಾಗುತ್ತೆ? ಡಿಮೈಲಿನೇಷನ್ ಆಗುತ್ತೆ. ಏನಾಗುತ್ತೆ? ಡಿಮೈಲಿನೇಷನ್.
ಡಿಮೈಲಿನೇಷನ್ ಹಂಗಂದ್ರೆ ಏನು? ಡಿಮೈಲಿನೇಷನ್ ಈಗ ಒಂದು ಆಕ್ಸಾನ್ ಹಿಂಗಿದೆ ಅಂತಂದರೆ ಅದರ ಮೇಲ್ಗಡೆ ಮೈಲಿನ್ ಶೀಟ್ ನೋಡಿರ್ತೀರ ನೀವು ಅಲ್ವಾ? ಆಕ್ಸಾನ್ ಹಿಂಗಿದೆ ಅಂದರೆ ಈಗ ಇಲ್ಲಿ ನೋಡಿರ್ತೀರ ನೀವು, ಇದೆಲ್ಲ ಮೈಲಿನ್ ಶೀತ್ ಮೇಲ್ಗಡೆ ಫಾರ್ಮ್ ಮಾಡಿರುತ್ತೆ. ಮಧ್ಯದೇನೋ ನೋಡ್ಸ್ ಆಫ್ ರನ್ವೇರ್ ಇದು ಅಲ್ವಾ? ಈಗ ಇದು ಗೊತ್ತಿರೋದ್ರಿಂದ ಬೇಸಿಕ್ ಇದೆ, ನಿಮಗೆ ಆಲ್ರೆಡಿ ಕಲ್ತಿರೋದು, ಪಿ ಯುಲೇ ಕಲ್ತಿರೋದು, ಹೊಸ್ತೇನಲ್ಲ ಆಯಿತಾ? ಇಲ್ಲಿಂದ ಇಂಪಲ್ಸ್ ಹೋಗ್ಬೇಕೀಗ, ಇಲ್ಲಿಂದ ಇಂಪಲ್ಸ್ ಹೋಗಬೇಕು, ಇಲ್ಲಿಂದ ಇಸ್ಕೊಂಬಂದಿರೋದೆಲ್ಲ ಇಂಪಲ್ಸ್ ಹಿಂಗೆ ಹೋಗಬೇಕು. ಹಿಂಗೆ ಹೋಗುತ್ತೆ, ಜಂಪಿಂಗ್, ದಟ್ ಸಾಲ್ಟೇಟ್ರಿ ಮೂಮೆಂಟ್ ಮಾಡ್ಕೊಂಡು ಹೋಗೋದು. ಏನೋ ಸಾಲ್ಟೇಟ್ರಿ ಮೂಮೆಂಟು. ಏನಕ್ಕೆ ಮಾಡೋದು ಸಾಲ್ಟೇಟ್ರಿ ಮೂಮೆಂಟು? ಮೈಲಿನ್ ಶೀತ್ ಇರುತ್ತೆ ಅದಕ್ಕೋಸ್ಕರ. ಇವಾಗ ಡಿಮೈಲಿನೇಷನ್ ಆಗೋದ್ರಿಂದ ಏನಾಗುತ್ತಂತಂದರೆ ಈ ಮೈಲಿನ್ ಶೀತ್ ಏನಿರುತ್ತೆ ಇದು ಹೋಗ್ಬಿಡುತ್ತೆ, ಬರೀ ಆಕ್ಸಾನ್ ಬಾಡಿ ಮಾತ್ರ ಉಳ್ಕೊಳ್ಳುತ್ತೆ. ಇವಾಗ ಇಂಪಲ್ಸ್ ನೀನು ಎಷ್ಟೇ ಕೊಟ್ರು ಇಲ್ಲಿ ಎಷ್ಟೇ ಇಂಪಲ್ಸ್ ಕೊಟ್ರು, ಎಷ್ಟೇ ರಿಸೀವ್ ಮಾಡಿದ್ರು ಕಳ್ಸೋಕ್ಕೆ ಆಗಲ್ಲ ಇದು. ಯಾಕೆ? ಸಾಲ್ಟೇಟ್ರಿ ಮೂಮೆಂಟ್ ಆಗಲ್ಲ, ಮೈಲಿನ್ ಶೀತೆ ಇಲ್ಲ, ಎಲ್ಲಿಂದ ಆಗುತ್ತೆ? ಅದಕ್ಕೋಸ್ಕರ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಕಂಡೀಷನಲ್ಲಿ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ಸ್ ಆಗುತ್ತೆ. ಆಯಿತಾ? ಏನಕ್ಕೆ? ಮೇಲ್ಗಡೆಯಿಂದ ಈ ಇಂಪಲ್ಸ್ನ ಕ್ಯಾರಿನೇ ಮಾಡೋಕ್ಕಾಗಲ್ಲ ಮುಂದಕ್ಕೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಫ್ರೆಡ್ರಿಕ್ಸ್ ಅಟ್ಯಾಕ್ಸಿಯಾ ಅಂತ. ಇದು ನಿಮ್ಮ ಲೆವೆಲಿಗೆ ಬೇಕಾಗಿಲ್ಲ MBBSಗೆ. ಲೈಕ್ MBBSಗೆ ಅಂದರೆ ಫಸ್ಟ್ ಇಯರಿಗೆ ಬೇಕಾಗಿಲ್ಲ, ಮುಂದಕ್ಕೆ ಬೇಕಾಗುತ್ತೆ. ಸೊ ಅದರಲ್ಲೂ ಸೇಮ್ ಕೇಸ್, ಅದರಲ್ಲೂ ಡಿಮೈಲಿನೇಷನ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಕಂಡೀಷನ್ ಲೈಕ್ ದಟ್ ಸಿಮಿಲರ್ ಇಸ್ amyotrophic lateral sclerosis. ಆಯಿತಾ? ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್, ರಪ್ಚರ್ ಆಫ್ ಚಾರ್ಕೋಟ್ಸ್ ಆರ್ಟ್ರಿ. ಚಾರ್ಕೋಟ್ಸ್ ಆರ್ಟ್ರಿ ಏನು? ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಚಾರ್ಕೋಟ್ಸ್ ಆರ್ಟ್ರಿ ಇಸ್ ದ ಸೆರೆಬ್ರಲ್ ಹೆಮರೇಜ್, ಮೋಸ್ಟ್ ಕಾಮನ್ ಸೆರೆಬ್ರಲ್ ಹೆಮರೇಜ್ ಆರ್ಟ್ರಿ. ಇದೇನೋ ಇಲ್ಲಿ ನಿಮ್ಗೆ ವಿಲ್ಲೀಸ್, ಸರ್ಕಲ್ ಆಫ್ ವಿಲ್ಲೀಸ್ ಗೊತ್ತಿದ್ರೆ ನಿಮಗೆ, ಇದು ಆ್ಯಂಟೀರಿಯರ್ ಏನಂತಾರೆ, ಆ್ಯಂಟೀರಿಯರ್ ಸೆರೆಬ್ರಲ್ ಆರ್ಟ್ರೀಸು, ಇದು ಪೋಸ್ಟೀರಿಯರ್ ಸೆರೆಬ್ರಲ್ ಆರ್ಟ್ರೀಸು, ಇದು ಆಮೇಲೆ ಇದು ಮಧ್ಯೆ ಕನೆಕ್ಟ್ ಮಾಡೋದಿದೆ ನೋಡಿ, ಇದು ಮಿಡಲ್ ಸೆರೆಬ್ರಲ್ ಆರ್ಟ್ರೀಸು. ಆಯಿತಾ? ಮಿಡಲ್ ಸೆರೆಬ್ರಲ್ ಆರ್ಟ್ರೀಸ್ದು ಒಂದು ಬ್ರ್ಯಾಂಚ್ ಬರುತ್ತೆ, ಏನೋ ಒಂದು ಬ್ರ್ಯಾಂಚ್ ಬರುತ್ತೆ, ಅದು ಚಾರ್ಕೋಟ್ಸ್ ಆರ್ಟ್ರಿ ಅಂತ ಕರೀತಾರೆ. ಏನಕ್ಕೆ ಇದು ಇಂಪಾರ್ಟೆಂಟಪ್ಪ ಅಂತಂದರೆ ಇದು ಮೋಸ್ಟ್ ಕಾಮನ್ ಆರ್ಟ್ರಿ ಫಾರ್ ದ ರಪ್ಚರ್. ಆಯಿತಾ? ಎಸ್ಪೆಷಲಿ ಇನ್ ಹೈಪರ್ ಟೆನ್ಷನ್ ಅವರಿಗೆ ಬೇಗ ರಪ್ಚರ್ ಆಗೋ ಆರ್ಟ್ರಿನೇ ಇದು. ಅದರಿಂದನೇ ಹೆಮರೇಜ್ ಆಗುತ್ತೆ ಆ್ಯಂಡ್ ಹೆಮಟೋಮ, ನಾನು ಆವಾಗಲೇ ಹೇಳ್ದಂಗೆ. ಆಯಿತಾ? ಸ್ಟ್ರೋಕ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಹೈ BP ಇದ್ದವ್ರಿಗೆ, ಅದು ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಇರೋರಿಗೆ. ಓಕೆ, ಫೈನ್, ಮುಂದಕ್ಕೆ ಹೋಗೋಣ. ಈಗ ಕಾಸಸ್ ಓದಾಯಿತು. ಸೊ ಫೀಚರ್ಸ್ ಏನು ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ಸ್ದು ಅದನ್ನು ನೋಡೋಣ. ಡಿಸ್ಯೂಸ್ ಅಟ್ರೋಫಿ ಫಸ್ಟ್ ಫೀಚರ್, ಕಾಮನ್ ಫೀಚರಪ್ಪ. ಈಗ ಒಂದು ನಾವು ಇನ್ನರ್ವೇಟೇ ಮಾಡ್ತಾಯಿಲ್ಲ ಮಸಲ್ಗೆ ಅಂದರೆ, ಇಂಪಲ್ಸಿವ್ ಆಗ್ತಾರೆ ಅಂದರೆ ಆಬ್ವಿಯಸ್ಲಿ ಇನ್ನು ಕೆಲಸನೇ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಥರ ಏನಂದರೆ ಬೇಸಿಕಲಿ ಡಿಸ್ಯೂಸ್ ಥಿಯರಿ, ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ. ಏನೋ ಒಂದು ಈಗ ಮಸಲ್ ಬಿಲ್ಡಿಂಗ್ ಮಾಡೋರು ಬೈಸೆಪ್ಸ್ಗೆ ಜಾಸ್ತಿ ಕೆಲಸ ಮಾಡಿಸಿ ತಾನೇ ಅದನ್ನು ಬೆಳೆಸೋದು. ಸೊ ನೀವು ಮಾಡ್ತಾನೆ ಎಲ್ಲ ಏನೋ ಕೆಲಸನೇ ಮಾಡಿಸ್ತಾರೆ, ಅದು ಆಬ್ವಿಯಸ್ಲಿ ಬೈಸೆಪ್ಸ್ ಕೂಡ ಸಣ್ಣ ಆಗ್ತಾ ಹೋಗುತ್ತೆ. ಅದೇ ಥರ ಡಿಸ್ಯೂಸ್ ಆಗೋದ್ರಿಂದ ಇಲ್ಲಿ ಡಿಸ್ಯೂಸ್ ಅಟ್ರೋಫಿ ಅಂತ ಬರುತ್ತೆ. ಏನು? ಡಿಸ್ಯೂಸ್ ಅಟ್ರೋಫಿ. ಆಯಿತಾ? ಈ ಪದ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ. ಆ್ಯಂಡ್ ಅಟ್ರೋಫಿ ಎಷ್ಟಾಗುತ್ತೆ? 15 to 20% ಆಫ್ ದ ಮಾಸ್ ಆಫ್ ದ ನಾರ್ಮಲ್ ಮಸಲ್. ಆಯಿತಾ? ಸೊ ಅಟ್ರೋಫಿ ಆಗುತ್ತೆ, ಫೈನ್. ಅದ್ರ ಜೊತೆಗೆ ಮಸಲ್ ವೀಕ್ನೆಸ್ ಇರುತ್ತೆ. ಯಾಕೆ ಮಸಲ್ ವೀಕ್ನೆಸ್ ಇರುತ್ತೆ? ಇಂಪಲ್ಸ್ ಬಂದ್ರಲ್ವ ಕೈನ ಎತ್ತಕ್ಕಾಗೋದು, ತಾಕತ್ತಾಗೋದು, ಕೈ ಆಗಲಿ ಕಾಲಾಗಲಿ, ಆ ಇನ್ನರ್ವೇಷನ್ ಸಿಗ್ತಾಯಿಲ್ಲ ಅಂದಮೇಲೆ ಆಬ್ವಿಯಸ್ಲಿ ವೀಕ್ನೆಸ್ ಬರುತ್ತೆ. ಇನ್ನೊಂದು ಸ್ಪ್ಯಾಸ್ಟಿಸಿಟಿ ಅಂದ್ರೇನು? ಸ್ಪ್ಯಾಸ್ಟಿಸಿಟಿ ಅಂದರೆ ಬೇಸಿಕಲಿ ರೆಸಿಸ್ಟೆನ್ಸ್ ಅಂತ ಅರ್ಥ. ಓಕೆ,
ಏನಕ್ಕೆ ರೆಸಿಸ್ಟೆನ್ಸು? ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ನೋಡಿ, ಈ ಪಿಕ್ಚರಲ್ಲಿ ಕೈ ಇರೋದನ್ನು ಫ್ಲೆಕ್ಸ್ ಮಾಡಿರೋದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಕ್ಸ್ಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕೆ? ಇಲ್ಲಿ ಸ್ಪಾಸ್ಟಿಸಿಟಿ ಇದೆ, ಆಯಿತಾ? ಎಲ್ಲಿ ಸ್ಪಾಸ್ಟಿಸಿಟಿ? ಇಲ್ಲಿ. ಇದು ಬಿಡ್ತಾ ಇಲ್ಲ, ಹೋಲ್ಡ್ ಮಾಡಿ ಇಟ್ಕೊಂಡಿರೋದು ಮಸಲ್ನ ಕಂಟ್ರಾಕ್ಟ್ ಮಾಡಿ ಬಿಡ್ತಾ ಇಲ್ಲ, ಅಥವಾ ಹಿಂದೆಗಡೆದು ಎಕ್ಸ್ಟೆಂಡ್ ಆಗೋಕ್ಕೆ ಎಕ್ಸ್ಟೆಂಡ್ ಆಗಿರೋದು ಮತ್ತೆ ಫ್ಲೆಕ್ಸ್ ಆಗೋದಕ್ಕೆ ರೆಡಿ ಇಲ್ಲ, ಆ ಥರ. ಸೊ ಇದು ಸ್ಪಾಸ್ಟಿಸಿಟಿ ಮತ್ತು ರಿಜಿಡಿಟಿ ಆಲ್ಮೋಸ್ಟ್ ಎರಡು ಸೇಮ್ ಅನಿಸುತ್ತೆ, ಎರಡರಲ್ಲೂ ರೆಸಿಸ್ಟೆನ್ಸ್ ಇದೆ. ಬಟ್ ಡಿಫ್ರೆನ್ಸ್ ಏನಂದರೆ ಸ್ಪಾಸ್ಟಿಸಿಟಿ ಇಸ್ ವೆಲಾಸಿಟಿ ಡಿಪೆಂಡೆಂಟ್. ನೀವು ನಿಧಾನ ಟ್ರೈ ಮಾಡಿದ್ರೆ ಮಾಡಿಸ್ಬೋದು, ಕೈ ಆಗುತ್ತೆ. ಆದರೆ ಜೋರಾಗಿ ಮಾಡ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಲೈಕ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಬಟ್ ರಿಜಿಡಿಟಿ ಹಂಗಲ್ಲ, ನೀನು ಮೆತ್ತಗಾದರೂ ಮಾಡು, ಜೋರಾಗಾದರೂ ಮಾಡು, ಎರಡೂ ಕಡೆ ಕಷ್ಟ ಆಗುತ್ತೆ. ಪ್ಯಾಸಿವ್ ಆ್ಯಕ್ಟಿವ್ ಮೂಮೆಂಟೇ ಇಲ್ಲ, ಎರಡೂ ಕಡೆನೂ ಆ್ಯಕ್ಟಿವ್ ಮೂಮೆಂಟೇ ಮಾಡಬೇಕು, ನೀನೇ ತಳ್ಳಬೇಕು, ಪ್ಯಾಸಿವ್ ಮೂಮೆಂಟ್ ಇಲ್ಲವೇ ಇಲ್ಲ. ಇದು ಹಾಗಲ್ಲ, ಒಂದು ಸೈಡ್ ಮಾತ್ರ ಸ್ಪಾಸ್ಟಿಸಿಟಿಲಿ. ಓಕೆ. ಮತ್ತು ಇನ್ನೊಂದು ಡಿಫ್ರೆನ್ಸ್ ಏನಂದರೆ ಸ್ಪಾಸ್ಟಿಸಿಟಿ ಏನಂತಾರೆ, ಐ ಡೋಂಟ್ ನೋ, ವೆಲಾಸಿಟಿ ಡಿಪೆಂಡೆಂಟ್, ಆಯಿತಾ? ಈಗ ಇನ್ನೊಂದು ಕೆಳಗಡೆ ಇದೆ ನೋಡಿ, ಕ್ಲಾಸ್ಪ್ ನೈಫ್ ರೆಸ್ಪಾನ್ಸ್ ಅಂತ. ಅದು ಏನಂತಂದರೆ, ಈಗ ಸ್ಪಾಸ್ಟಿಸಿಟಿ ಇರೋ ಮಸಲ್ನ ನೀನು ಕಂಪ್ರೆಸ್ ಅಥವಾ ಫ್ಲೆಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀಯ, ಒಂದು ತಳ್ತೀಯ, ರೆಸಿಸ್ಟೆನ್ಸ್ ಬರ್ತಿದೆ, ಒಂದು ರೇಂಜಿಗೆ ತಳ್ತೀಯ, ಅದಾದಮೇಲೆ ಒಂದು ಲೆವೆಲ್ ಆದಮೇಲೆ ಪೀಕ್ ರೀಚ್ ಆಗಿ ರೆಸಿಸ್ಟೆನ್ಸು ಸಡನ್ನಾಗಿ ರೆಸಿಸ್ಟೆನ್ಸ್ ಎಲ್ಲ ಹೊಟ್ಟೋಗುತ್ತೆ, ಓಕೆನಾ? ಈಗ ಅದನ್ನು ನೀವು ಕೈಯಲ್ಲಿ ಟ್ರೈ ಮಾಡಿ, ಅರ್ಧ ಕೈ ಎತ್ತೋವರೆಗೂ ಅದು ರೆಸಿಸ್ಟೆನ್ಸ್ ಇಟ್ಕೊಂಡು ಟ್ರೈ ಮಾಡಿ, ಸಡನ್ನಾಗಿ ಕೈ ಬಿಡಿ, ಅದು ರೆಸಿಸ್ಟೆನ್ಸ್ ತೆಗೀರಿ ಆ ಕೈಯಲ್ಲಿ, ಕೈ ಹೆಂಗೆ ಬಂದು ಕ್ಲೋಸ್ ಆಗುತ್ತೆ, ಫ್ಲೆಕ್ಸ್ ಆಗುತ್ತೆ ಫಾಸ್ಟಾಗಿ. ಅದು ಹೆಂಗೆ ಕೇಳುತ್ತೆ? ಕತ್ತಿನ ಜೋರಾಗಿ ಕಚಕ್ ಅಂತ ಅನಿಸ್ದಂಗೆ ಇರೋಲ್ಲ, ಅದಕ್ಕೆ ಅದನ್ನು ಕ್ಲಾಸ್ಪ್ ನೈಫ್ ರೆಸ್ಪಾನ್ಸ್ ಅಂತ ಕರೀತಾರೆ, ಆಯಿತಾ? ಆ್ಯಂಡ್ ಒನ್ ಮೋರ್ ಕೀ ಫೀಚರ್ ಆಫ್ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ ಇಸ್ ಬೆಬಿನ್ಸ್ಕಿ ಸೈನ್. ಬೆಬಿನ್ಸ್ಕಿ ಸೈನ್ ಅಂದ್ರೇನು? ಇಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಿರೋ ಥರ ಹಿಂಗೆ ಬಂದು ಹೀಗೆ ಕಾಲನ್ನ ಸ್ಕ್ರ್ಯಾಚ್ ಮಾಡಿದ್ರೆ, ಸೂಪರ್ಫಿಷಿಯಲ್ ರಿಫ್ಲೆಕ್ಸ್ ಕಂಡುಹಿಡಿಯೋದಿಲ್ಲ, ಆಯಿತಾ? ಮಾಡಿದ್ರೆ ಕಾಲು ಈ ಥರ ಪ್ಲ್ಯಾಂಟಾರ್ ಫ್ಲೆಕ್ಷನ್ ಆಗಬೇಕು. ದ ಟೋಸ್ ವಿಲ್ ಶೋ ಪ್ಲ್ಯಾಂಟಾರ್ ಫ್ಲೆಕ್ಷನ್. ಪ್ಲ್ಯಾಂಟಾರ್ ಫ್ಲೆಕ್ಷನ್ ಅಂದ್ರೇನು? ಕಾಲು ಪಾದದ ಯಾವ ಕಡೆ ಇದೆ ಆ ಕಡೆಗೆ ಫ್ಲೆಕ್ಸ್ ಮಾಡೋದು, ಫ್ಲೆಕ್ಸ್ ಅಂದರೆ ಮಡ್ಚ್ಕೊಳ್ಳೋದು, ಅಂದರೆ ಬೇಸಿಕ್ಲಿ ನೆಲದಲ್ಲಿ ಇಟ್ಟಿದ್ರೆ ಕೆಳಗೆ ಮಡ್ಚ್ಕೊಳ್ಳುತ್ತೆ. ಬಟ್ ಬೆಬಿನ್ಸ್ಕಿ ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ಟೋಸಲ್ಲಿ ಫ್ಯಾನಿಂಗ್ ಆಫ್ ಟೋಸ್ ಆಗುತ್ತೆ. ಫ್ಯಾನಿಂಗ್ ಅಂದ್ರೇನು? ಫ್ಯಾನ್ದು ರೆಕ್ಕೆಗಳು ನೋಡಿದಿರಲ್ಲ, ಎಲ್ಲ ಮೂರು ದಿಕ್ಕಲ್ಲಿರುತ್ತೆ, ಆ ಥರ ಬೇರೆ ಬೇರೆ ದಿಕ್ಕಲ್ಲಿ ಹೋದಂಗೆ ಕಾಣುತ್ತೆ. ನಾಟ್ ಎಕ್ಸಾಕ್ಟ್ಲಿ ಡಾರ್ಸಿಫ್ಲೆಕ್ಷನ್, ಬಟ್ ಫ್ಯಾನಿಂಗ್ ಆಫ್ ಟೋಸ್ ಅನ್ನೋದು ಕರೆಕ್ಟ್ ಟರ್ಮ್ ಅನಿಸುತ್ತೆ, ಆಯಿತಾ? ಇದಿದ್ದರೆ ಬೆಬಿನ್ಸ್ಕಿ ಸೈನ್ ಪಾಸಿಟಿವ್ ಅಂತ, ಆಯಿತಾ? ಬಟ್ ನೆಗೆಟಿವ್ ಈಸ್ ದ ನಾರ್ಮಲ್ ಒನ್. ಏನು ಹೇಳಿ? ನೆಗೆಟಿವ್, ವಾಟ್ ಎವರ್ ನೆಗೆಟಿವ್ ಇಸ್ ದೇರ್ ಇಸ್ ದ ನಾರ್ಮಲ್ ಒನ್, ನಾಟ್ ದ ಪಾಸಿಟಿವ್ ಒನ್. ಸೊ ನೆಗೆಟಿವ್ ನಾರ್ಮಲ್ ಅಡಲ್ಟ್ಸ್ ಸಿಗುತ್ತೆ, ಬಟ್ ಹ್ಯೂಮನ್ ಲೀಷನ್ ಆದಾಗ ಬೆಬಿನ್ಸ್ಕಿ ಸೈನ್ ಪಾಸಿಟಿವ್ ಆಗುತ್ತೆ, ಆಯಿತಾ? ಇದು ಯಾಕೆ ಏನಂತ ಆಮೇಲೆ ಹೇಳ್ತೀನಿ ನಾನು. ಆ್ಯಂಡ್ ಒನ್ ಮೋರ್ ಫಿಸಿಯಲಾಜಿಕಲ್ ಕಂಡೀಷನ್ ಇದೆ, ಎಲ್ಲಿ ಬೇಬೀಸ್ ಮೋಸ್ಟ್ ಕಾಮನ್ಲಿ ಲೆಸ್ ದ್ಯಾನ್ 1 year. ಯಾರ ಹತ್ರ? ಲೆಸ್ ದ್ಯಾನ್ 1 year ಬೇಬೀಸ್, ಇವರುಗಳಿಗೆ ನೀವು ಬೆಬಿನ್ಸ್ಕಿ ಸೈನ್ ಪಾಸಿಟಿವ್ ನೋಡ್ಬೋದು. ಆ್ಯಂಡ್ ಅವರಿಗೆ ಯಾವುದೇ ಥರ ಲೀಷನ್ಸ್ ಇರೋಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಫಿಸಿಯಾಲಜಿಕಲ್, ಆಯಿತಾ? ಇದು ಯಾಕೆ ಹಿಂಗಾಗುತ್ತೆ? ಕಾರ್ಟಿಕೋಸ್ಟಮಿನಲ್ ಟ್ರ್ಯಾಕ್ಟಲ್ಲಿ ಬರ್ತಾ ಇದೆ ಇಂಪಲ್ಸ್ ಅಂತಂದರೆ, ಆ ಇಂಪಲ್ಸ್ನ ಕ್ಯಾರಿ ಮಾಡೋರು ತಾಕತ್ತಿರಲ್ಲ ಅವಕ್ಕೆ. ಯಾಕೆ? ಇನ್ನು ಮೈಲಿನೇಷನ್ ಆಫ್ ದ ನರ್ವ್ಸ್ ಆಗಿರಲ್ಲ, ಇನ್ನು ಬೆಳೀತಾ ಇದೆ ಅಲ್ವಾ ಮಗು, ಅದಕ್ಕೆ, ಅದೊಂದೇ ಕಾರಣ. ನೆಕ್ಸ್ಟು ಟೋನಿಸಿಟಿ, ಆಮೇಲೆ ಡೀಪ್ ಟೆಂಡನ್ ರಿಫ್ಲೆಕ್ಸ್, ಇದ್ರ ಬಗ್ಗೆ ಮಾತಾಡೋಣ ಸ್ವಲ್ಪ. ಆ್ಯಂಡ್ ಸ್ಟ್ರೆಂತ್ ಆಲ್ಸೋ, ಆಯಿತಾ? ಇದನ್ನು ಹೇಳಬೇಕಂದ್ರೆ ಇನ್ನೊಂದು ಫೋಟೋ ತೋರಿಸ್ತೀನಿ, ಮೆಕ್ಯಾನಿಸಮ್. ಇದು ನೋಡಿ, ಇದು ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ, ಕಾನ್ಸಂಟ್ರೇಟ್ ಮಾಡಿ ಕೇಳಿ ಇದು, ಆಯಿತಾ? ಈಗ ಇಲ್ಲಿ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ ಬರ್ತಿದೆ ಮೇಲಿಂದ, ಆಯಿತಾ? ಮೇಲಿಂದ ಬರ್ತಿದೆ, ಇದು ಬಂದು ಎಲ್ಲಿ ಬರ್ತಿದೆ? ಆ್ಯಂಟೀರಿಯರ್ ಹಾರ್ನ್ ಆಫ್ ಸ್ಪೈನಲ್ ಕಾರ್ಡಿಗೆ ಇನರ್ವೇಟ್ ಮಾಡ್ತಿದೆ. ಅಲ್ಲಿಂದ ಇಲ್ಲಿ ಲೋವರ್ ಮೋಟಾರ್ ನ್ಯೂರಾನ್ ಸ್ಟಾರ್ಟ್ ಆಗ್ತಿದೆ, ಹೋಗಿ ಮಸಲ್ಗೆ ಸಪ್ಲೈ ಮಾಡ್ತಿದೆ ಇಲ್ಲಿ,
ಆಯಿತಾ? ಅರ್ಥ ಆಯ್ತಾ? ಏನು ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟಿಂದ ಬರ್ತಿದೆ ಲೋವರ್ ಮೋಟಾರ್ ನ್ಯೂರಾನ್ಗೆ, ಲೋವರ್ ಮೋಟಾರ್ ನ್ಯೂರಾನ್ ಇನ್ ದ ಆ್ಯಂಟೀರಿಯರ್ ಗ್ರೇ ಹಾರ್ನ್ ಅಲ್ಲಿ ಎಂಡ್ ಆಗ್ತಿದೆ. ಲೋವರ್ ಮೋಟಾರ್ ನ್ಯೂರಾನ್ ಮತ್ತು ಅಲ್ಲಿಂದ ಇಂಪಲ್ಸ್ ತೊಗೊಂಡು ಮಸಲ್ಗೆ ಹೋಗಿ ಕೊಡ್ತಿದೆ. ಅಂಡರ್ಸ್ಟುಡ್? ಬೇಸಿಕ್ ಕಾನ್ಸೆಪ್ಟ್. ಕೂಲ್. ಇವಾಗ ಏನಾಗುತ್ತಂದರೆ ಈ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಕಾರ್ಟೆಕ್ಸಿಂದ ಬರ್ತಿದೆ ಅಲ್ವಾ, ಇದ್ರ ಜೊತೆಗೆ ಇನ್ನೊಂದು ಮೆಡ್ಯುಲರಿ ರೆಟಿಕ್ಯುಲರ್ ನ್ಯೂಕ್ಲಿಯಿಂದ ಒಂದು ನರ್ವ್ ಬರುತ್ತೆ. ಏನು? ಮೆಡ್ಯುಲರಿ ರೆಟಿಕ್ಯುಲರ್ ನರ್ವ್. ಆಯಿತಾ? ಇದು ಕಾರ್ಟಿಕೋಸ್ಪೈನಲಿಂದ ಒಂದು ಬ್ರ್ಯಾಂಚ್ ಬಂದಿರುತ್ತೆ. ಆಯಿತಾ? ಆ ಬ್ರ್ಯಾಂಚ್ ಬಂದು ಇಲ್ಲಿ ಏನು ಮೆಡ್ಯುಲರಿ ರೆಟಿಕ್ಯುಲರ್ ನ್ಯೂಕ್ಲಿಯಿಂದ ಬರ್ತಿರೋದು ಬಂದು ಇಲ್ಲಿ ಇಂಟರ್ನ್ಯೂರಾನ್ ಅಥವಾ ಲೋವರ್ ಮೋಟಾರ್ ನ್ಯೂರಾನ್ಗೆ ಎಂಡ್ ಆಗುತ್ತೆ. ಇದ್ರದ್ದು ಏನು ಕೆಲಸ ಅಂತಂದರೆ ಇನ್ಹಿಬಿಟ್ರಿ ಆ್ಯಕ್ಷನ್. ಆಯಿತಾ? ಇದು ಎಲಿಸಿಟ್ ಆಯಿತು ಅಂತಂದರೆ ಇಲ್ಲಿ ಇನ್ಹಿಬಿಷನ್ ಆಗುತ್ತೆ. ಆಯಿತಾ? ಹಿಂಗೆ ಬರಿತೀನಿ, ಇಲ್ಲಿ ಪ್ಲಸ್ ಬರೋದು, ಇಲ್ಲಿ ಮೈನಸ್ ಬರಿತೀನಿ, ಈಸಿ ಆಗುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಪ್ಲಸ್ ಜಾಸ್ತಿ ಆದಷ್ಟು ಅಂದರೆ ಜಾಸ್ತಿ ಎಲಿಸಿಟ್ ಮಾಡಿದಷ್ಟು ಇದ್ರ ಪವರ್ ಜಾಸ್ತಿ ಮಾಡಿದಷ್ಟು ಇಲ್ಲಿ ಇನ್ಹಿಬಿಷನ್ನು ಜಾಸ್ತಿ ಆಗುತ್ತೆ. ಸೊ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟಿಂದ ಈಗ ನೀವು ಫ್ಲೆಕ್ಸ್ ಮಾಡಬೇಕು ಅಂತ ಇಂಪಲ್ಸ್ ತೊಗೊಂಬಂದರೆ ಈ ಮೆಡಿಕ್ಯುಲರಿ ರೆಟಿಕ್ಯುಲರ್ ನ್ಯೂಕ್ಲಿಯೈ ಏನು ಮಾಡುತ್ತೆ, ಅದನ್ನು ಇನ್ಹಿಬಿಟ್ ಮಾಡುತ್ತೆ. ಬಟ್ ಇದು ವಿಲ್ ನಾಟ್ ಬಿ ಮೋರ್ ದೆನ್ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್. ಅದಕ್ಕೋಸ್ಕರ ನಾರ್ಮಲಾಗಿ ಏನು ಬರುತ್ತೆ ಇಂಪಲ್ಸು, ಅದು ಇಲ್ಲಿ ಮಸಲ್ ಕಂಟ್ರಾಕ್ಷನ್ನ ಕಾಸ್ ಮಾಡುತ್ತೆ. ಆಯಿತಾ? ದಿಸ್ ಇಸ್ ನಾರ್ಮಲ್. ಆಯಿತಾ? ಈಗ ಏನಂದರೆ ಇದು ಫೈನಪ್ಪ. ಈಗ ಇದರಲ್ಲಿ ಮಸಲ್ ಫೈಬರಲ್ಲಿ ಇನ್ನೊಂದು ಹೇಳ್ತೀನಿ. ಮಸಲ್ ಫೈಬರಲ್ಲಿ ಇನ್ನೂ ತಿಳ್ಕೊಬೇಕಾಗಿರೋದು ಒಂದು ಸ್ಮಾಲ್ ಟಾಪಿಕ್ ಇದೆ. ಏನದು? ಇದರಲ್ಲಿ 2 ಥರ ಇದೆ. ಇಲ್ಲಿ ಎಕ್ಸ್ಟ್ರಾ ಫ್ಯೂಸಲ್ ಫೈಬರ್ಸ್ ಅಂತ ಇರುತ್ತೆ. ಏನು? ಎಕ್ಸ್ಟ್ರಾ ಫ್ಯೂಸಲ್ ಫೈಬರ್ಸ್ ಎಲ್ಲಿ? ಮಸಲ್ದು ಆಚೆ ಕಡೆ. ಇನ್ನೊಂದು ಒಳಗಡೆ ಕಾಣಿಸ್ತಿದೆಯಾ, ಇದನ್ನು ಏನಂತಾರೆ? ಮಸಲ್ ಸ್ಪಿಂಡಲ್ ಅಂತ ಕರೀತಾರೆ. ಮಸಲ್ ಸ್ಪಿಂಡಲ್. ಇದರಲ್ಲಿ ಇಂಟ್ರಾಫ್ಯೂಸಲ್ ಫೈಬರ್ಸ್ ಇರುತ್ತೆ. ಏನಿರುತ್ತೆ? ಇಂಟ್ರಾಫ್ಯೂಸಲ್ ಫೈಬರ್ಸ್. ಸೊ ಏನಂದರೆ ಈಗ ಇಂಪಲ್ಸ್ ಏನೇ ಬಂದರೂ ಇಲ್ಲಿ ಏನೇ ಬಂದರೂ ಲೋವರ್ ಮೋಟಾರ್ ನ್ಯೂರಾನ್ಗೆ ಇಲ್ಲಿ 2 ಥರ ನರ್ವ್ಸ್ ಇರುತ್ತೆ. ಒಂದು ಆಲ್ಫಾ ಮೋಟಾರ್ ನ್ಯೂರಾನ್, ಇನ್ನೊಂದು ಗಾಮಾ ಮೋಟಾರ್ ನ್ಯೂರಾನ್. ಆಯಿತಾ? ಈ ಆಲ್ಫಾ ಮೋಟಾರ್ ನ್ಯೂರಾನ್ ಅನ್ನೋದೇನಿರುತ್ತೆ ಅದು ಹೋಗಿ ಎಕ್ಸ್ಟ್ರಾ ಫ್ಯೂಸಲ್ ಫೈಬರ್ನ ಎಲಿಸಿಟ್ ಮಾಡುತ್ತೆ. ಕಾಣಿಸ್ತಿದೆಯಾ? ಇದು ಬಂದು ಆಚೆ ಕಡೆ ಎಲಿಸಿಟ್ ಮಾಡುತ್ತೆ. ಆಲ್ಫಾ ಮೋಟಾರ್ ನ್ಯೂರಾನ್. ಗಾಮಾ ಮೋಟಾರ್ ನ್ಯೂರಾನ್ ಏನು ಮಾಡುತ್ತೆ? ಅದು ಇಲ್ಲಿಂದ ಬಂದು ಮಸಲ್ ಸ್ಪಿಂಡಲ್ನ ಎಲಿಸಿಟ್ ಮಾಡುತ್ತೆ. ನೋಡ್ತಿರ್ಬೋದು. ಆಯಿತಾ? ಸೊ ಇವಾಗ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಏನೋ ಹೇಳುತ್ತೆ ಈಗ ಮಸಲ್ನ ಕಂಟ್ರ್ಯಾಕ್ಟ್ ಮಾಡು ಅಂತ. ಆದರೆ ಈಗ ಇದು ನಾರ್ಮಲ್. ಆಯಿತಾ? ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಲೀಷನ್ ಆಗಿದೆ. ಆಯಿತಾ? ಇಲ್ಲಿ ಒಂದು ಬರಬೇಕಾಗಿರೋ ಏನಂತಾರೆ ನರ್ವ್ಸು ಕಟ್ ಆಗಿದೆ. ಆಯಿತಾ? 2. ಸೊ ಇಲ್ಲಿ ನರ್ವ್ ಲೀಷನ್ ಆಗಿರೋದ್ರಿಂದ ಈ ಮೆಡಿಕ್ಯುಲರಿ ರೆಟಿಕ್ಯುಲರ್ ನರ್ವ್ಸ್ದು ಏನು ಇಲ್ಲಿ ಇನ್ಹಿಬಿಟ್ರಿ ಆ್ಯಕ್ಷನ್ ಅಂತ ಇತ್ತು ಅದು ಇರೋದಿಲ್ಲ. ಆಯಿತಾ? ಸೊ ಇನ್ಹಿಬಿಷನ್ ಇಲ್ಲದೆ ಇರೋದ್ರಿಂದ ಇದು ಯಾವುದು ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟು ಇಲ್ಲಿಂದ ಏನು ಇಂಪಲ್ಸ್ ಬರುತ್ತೆ ಅಥವಾ ಇಲ್ಲಿ ಹಿಂದೆಯಿಂದ ಬರೋ ರಿಫ್ಲೆಕ್ಸ್ ಇದೇನಿದು ಅಫರೆಂಟ್, ಇದನ್ನು ಕ್ಯಾರಿ ಮಾಡೋದು 1A ಅಫರೆಂಟ್ ಕನೆಕ್ಷನ್. ಇದನ್ನು ನೀವು ಒಂದು ಚಾಪ್ಟರ್ ಇದೆ ಅದರಲ್ಲಿ ಓದ್ಕೊಬೋದು. ಆಯಿತಾ? ಈ ಸ್ಟ್ರೆಚ್ ರಿಫ್ಲೆಕ್ಸ್ನ ಬರೋವಂಥದ್ದು ಅಥವಾ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟ್ ಅದು ಬೇರೆ ವಾಟ್ ಎವರ್ ದ ಸ್ಟಿಮ್ಯುಲಸ್, ವಾಟ್ ಎವರ್ ಇನಿಷಿಯೇಟ್ಸ್ ಅಥವಾ ಎಲಿಸಿಟ್ಸ್ ಆ್ಯಕ್ಷನ್ ಪೊಟೆನ್ಷಿಯಲ್ ಹಿಯರ್ ಎಲ್ಲಿ ಲೋವರ್ ಮೋಟಾರ್ ನ್ಯೂರಾನಲ್ಲಿ ಇದು ಏನು ಮಾಡುತ್ತೆ ಅಂದರೆ ಎಕ್ಸ್ಟ್ರಾ ಫ್ಯೂಸಲ್ ಫೈಬರ್ಸಿಗೆ ಇಂಪಲ್ಸ್ ಕಳಿಸುತ್ತೆ. ಬಟ್ ಇದನ್ನು ಇನ್ಹಿಬಿಟ್ ಮಾಡೋದಕ್ಕೀಗ ಮೆಡ್ಯುಲರಿ ನ್ಯೂಕ್ಲಿಯೈ ಇಂಪಲ್ಸ್ ಇಲ್ಲ. ಸೊ ಏನಾಗುತ್ತೆ? ಕಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆಯಿತಾ? ಕಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಈ ಕಂಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ
ಟೋನ್ ಆಫ್ ದ ಮಸಲ್ ವಿಲ್ ಬಿ ಇನ್ಕ್ರೀಸ್ಡ್. ಆಯಿತಾ? ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಹೈಪರ್ಟೋನಿಯಾ. ಹೈಪರ್ಟೋನಿಯಾ ಅರ್ಥ ಆಯ್ತಾ? ಈಗ ಲೀಷನ್ ಆಗಿದೆ, ಲೀಷನ್ ಆಗಿರೋದ್ರಿಂದ ಕಾರ್ಟಿಕೋಸ್ಪೈನಲ್ ಟ್ರ್ಯಾಕ್ಟಿಂದ ಬರ್ತಾರೋ ಇಂಪಲ್ಸ್ ಮಾತ್ರ ಬರ್ತಿದೆ. ಅದು ಇಲ್ಲ ಬೇರೆ ಇಂಪಲ್ಸ್ ಬೇರೆ ಸಿಗ್ನಲ್ಸಿಂದನೂ ಬರೋ ಚಾನ್ಸಸ್ ಇದೆ. ಆದರೆ ಇದನ್ನು ಇನ್ಹಿಬಿಟ್ ಮಾಡೋದಕ್ಕೆ ಇಲ್ಲಿ ಏನಿದು ಇದಿಲ್ಲ, ಮೆಡಿಲರಿ ನ್ಯೂಕ್ಲಿಯಿಂದ ಬರ್ತಿರೋ ಇಂಪಲ್ಸ್ ಇಲ್ಲ. ಸೊ ಇನ್ಹಿಬಿಷನ್ ಆ್ಯಕ್ಷನ್ ಇಲ್ದಿರೋದ್ರಿಂದ ಇದು ಜಾಸ್ತಿ ಅನಿಸುತ್ತೆ. ಸೊ ಸ್ವಲ್ಪ ಇಂಪಲ್ಸ್ ಬಂದರೂ ಇದು ಏನು ಮಾಡುತ್ತೆ, ಜಾಸ್ತಿ ಕಂಟ್ರಾಕ್ಷನ್ ಮಾಡುತ್ತೆ. ಸೊ ಜಾಸ್ತಿ ಕಂಟ್ರಾಕ್ಷನ್ ಆಗೋದ್ರಿಂದ ಇನ್ಕ್ರೀಸ್ ಟೋನ್ ಅಂತ ಅನಿಸುತ್ತೆ. ಆ ಇನ್ಕ್ರೀಸ್ ಟೋನ್ ಅಂತ ಕಂಡೀಷನ್ ಏನು ಕರೀತಾರೆ, ಹೈಪರ್ಟೋನಿಯಾ ಅಂತ ಕರೀತಾರೆ. ಆಯಿತಾ? ಓಕೆ, ಕೂಲ್. ಈಗ ಒನ್ ಮೋರ್ ಥಿಂಗ್, ಇಷ್ಟೆಲ್ಲ ಆಗ್ತಾಯಿತ್ತು. ಈಗ ಮಸಲ್ ಸ್ಪಿಂಡಲ್ನ ಎಲ್ಲಿ ಸಿಟ್ ಮಾಡೋದು ಹೆಂಗೆ? ಇಲ್ಲಿ ಗಾಲ್ಗಿ ಟೆಂಡನ್ಸ್ ಎಲ್ಲ ಇರುತ್ತೆ, ನೆನಪಿರ್ಬೋದು ನಿಮಗೆ. ಆ ಚಾಪ್ಟ್ರಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಕೊಟ್ಟಿದೆ GK ಪಾಲಲ್ಲಿ ನೋಡಿ. ಇಲ್ಲಿ ಸುತ್ಕೊಂಡಿದೆ ನೋಡಿ, ಅದೆಲ್ಲ ನ್ಯೂರಾನ್ಸು A1 ಫೈಬರ್ಸು. ಇದು ಅಫರೆಂಟ್ ನ್ಯೂರಾನ್, ಆಯಿತಾ? ಎಫರೆಂಟ್ ಅಲ್ಲ, ಅಫರೆಂಟ್. ಅಫರೆಂಟ್ ಇದು ಸ್ಟ್ರೆಚ್ ರಿಫ್ಲೆಕ್ಸ್ನ ತೊಗೊಂಡೋಗಿ ಸ್ಪೈನಲ್ ಕಾರ್ಡ್ ಕೊಡುತ್ತೆ. ಸ್ಪೈನಲ್ ಕಾರ್ಡಲ್ಲಿ ರಿಫ್ಲೆಕ್ಸ್ ಆ್ಯಕ್ಷನ್ ಗೊತ್ತಲ್ವ ನಿಮಗೆಲ್ಲರಿಗೂ. ಅದನ್ನು ಇಲ್ಲಿಂದ ತೊಗೊಂಡೋಗಿ ಸ್ಪೈನಲ್ ಕಾರ್ಡ್ ಕೊಡುತ್ತೆ. ಸೊ ಇದನ್ನು ಎಲ್ಲಿ ಸೆಟ್ ಮಾಡೋದು ಹೆಂಗೆ? ಸ್ಟ್ರೆಚ್ ಮಾಡಬೇಕು. ಹೆಂಗೆ ಮಾಡ್ತೀರಾ? ಈಗ ಡೀಪ್ ಟೆಂಡನ್ ರಿಫ್ಲೆಕ್ಸ್ನ ಎಲ್ಲಿ ಸೆಟ್ ಮಾಡೋದು ಹೆಂಗೆ? ಹ್ಯಾಮರ್ ತೊಗೊಂಡು ಯು ಟ್ಯಾಪ್ ಆನ್ ಇಟ್. ಟ್ಯಾಪ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೆಚ್ ಆಗುತ್ತೆ ಇಲ್ಲಿ. ಆ ಸ್ಟ್ರೆಚ್ಚಿಂದ ಇಂಪಲ್ಸ್ ಇಲ್ಲಿಗೆ ಹೋಗುತ್ತೆ. ಸೊ ಏನಾಯಿತು, ಲೋವರ್ ಮೋಟಾರ್ ನ್ಯೂರಾನ್ ಮತ್ತು ಆ್ಯಕ್ಟಿವೇಟ್ ಆಯಿತು. ಲೋವರ್ ಮೋಟಾರ್ ನ್ಯೂರಾನ್ ಆ್ಯಕ್ಟಿವೇಟ್ ಆಯಿತು. ಮತ್ತು ಅಗೇನ್ ಇಲ್ಲಿ ಇನ್ಹಿಬಿಷನ್ ಆ್ಯಕ್ಷನ್ ಏನಿದೆ, ಮೆಡಿಲರಿ ರೆಟಿಕ್ಯುಲರ್ ನ್ಯೂಕ್ಲಿಯಿಂದ ಬರಬೇಕಾಗಿರೋಂಥದ್ದು, ಅದು ಅಗೇನ್ ಬರೋದಿಲ್ಲ. ಆಯಿತಾ? ಆ ಇನ್ಹಿಬಿಷನ್ ಆ್ಯಕ್ಷನ್ ಇಲ್ಲದೆ ಇರೋದ್ರಿಂದ ಈ ಮತ್ತು ಗಾಮಾ ಮೋಟಾರ್ ನ್ಯೂರಾನ್ಸ್ ಕ್ಯಾರಿ ಮಾಡ್ಕೊಂಡೋಗಿ ಆ ಎಫೆಕ್ಟ್ಸ್ನ, ಏನು ಎಫೆಕ್ಟು, ಇಲ್ಲಿಂದ ಸ್ಟ್ರೆಚ್ ರಿಫ್ಲೆಕ್ಸ್ ಬಂದಿರುತ್ತಲ್ವ, ಇಲ್ಲಿಂದ ಸ್ಟ್ರೆಚ್ ರಿಫ್ಲೆಕ್ಸು, ಆ ಸ್ಟ್ರೆಚ್ ರಿಫ್ಲೆಕ್ಸ್ ಇಂಪಲ್ಸ್ನ ಕ್ಯಾರಿ ಮಾಡಿಕೊಂಡು ಇದನ್ನು ಕಂಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದು ಮಾಡುತ್ತೆ. ಆಯಿತಾ? ಅದು ಏನು ಮಾಡುತ್ತೆ ಅಂದರೆ ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ. ಏನದು, ಇದ್ರದ್ದು ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ. ಫಸ್ಟ್ ಏನಪ್ಪ, ಇನ್ಕ್ರೀಸ್ಡ್ ಸೆನ್ಸಿಟಿವಿಟಿ. ಇನ್ಕ್ರೀಸ್ ಸೆನ್ಸಿಟಿವಿಟಿ ಆದಾಗ ಏನಾಗುತ್ತೆ, ಇನ್ಕ್ರೀಸ್ಡ್ ರಿಫ್ಲೆಕ್ಸ್. ಅದನ್ನೇನಂತ ಕರೀತಾರೆ, ಹೈಪರ್ ರಿಫ್ಲೆಕ್ಸಿಯಾ. ಆಯಿತಾ? ಯು ಅಂಡರ್ಸ್ಟುಡ್? ಲೀವ್ ಸಾಕು. ಅರ್ಥ ಆಯ್ತಾ ಈಗ ಕಾನ್ಸೆಪ್ಟು? ಕೂಲ್. ಫೈನ್. ಈಗ ಇದಿಷ್ಟೇ ಒಂದು ಮೆಕ್ಯಾನಿಸಮ್ ಇದು ಅರ್ಥ ಮಾಡ್ಕೋಬೇಕಾಗಿದ್ದಕ್ಕೆ. ಹೈಪರ್ ಟೋನಿಸಿಟಿ ಅಥವಾ ಹೈಪರ್ಟೋನಿಯಾ, ಹೈಪರ್ ರಿಫ್ಲೆಕ್ಸಿಯಾ ಅಥವಾ ಇನ್ಕ್ರೀಸ್ ಡೀಪ್ ಟೆಂಡನ್ ರಿಫ್ಲೆಕ್ಸ್ ಹೆಂಗೆ, ಮತ್ತು ಸ್ಪ್ಯಾಸ್ಟಿಸಿಟಿ ಏನು, ಆಯಿತಾ? ಸೊ ನಾವು ಥ್ರೋ ಇಟ್ ಅವೇ, ಇದನ್ನ ಮೈಂಡ್ ಮೂಲಲ್ಲಿ ಬಿಸಾಕಿ. ನಮ್ಮ ಟಾಪಿಕ್ ಏನೋ ಲೀಷನ್ಸ್ ಬಗ್ಗೆ. ಇದು ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನು ಅರ್ಥ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ. ಆಯಿತಾ? ಇದರಲ್ಲಿ ನೋಡೋಣ. ಸೊ ಅಪ್ಪರ್ ಮೋಟಾರ್ ನ್ಯೂರಾನ್ ಲೀಷನ್ಸಲ್ಲಿ ನೋಡಿದಂಗೆ ಇಲ್ಲೂ ಕಾಸಸ್ ಇರುತ್ತೆ. ಮೋಸ್ಟ್ ಕಾಮನ್ ಕಾಸ್ ಫಾರ್ ಲೋವರ್ ಮೋಟಾರ್ ನ್ಯೂರಾನ್ ಲೀಷನ್ಸ್. ಫಸ್ಟ್ ಆಫ್ ಆಲ್ ಲೋವರ್ ಮೋಟಾರ್ ನ್ಯೂರಾನ್ ಲೀಷನ್ಸ್ ಮೋಟಾರ್ ನ್ಯೂರಾನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಲೋವರ್ ಮೋಟಾರ್ ನ್ಯೂರಾನು ಆ್ಯಂಟೀರಿಯರ್ ಗ್ರೇ ಹಾರ್ನ್. ಎಲ್ಲಿಂದ? ಆ್ಯಂಟೀರಿಯರ್ ಗ್ರೇ ಹಾರ್ನ್. ಇಫ್ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಸಿ ಆ್ಯಂಟೀರಿಯರ್ ಪಾರ್ಟ್ ಆಫ್ ದ ಗ್ರೇ ಹಾರ್ನ್ ಆಫ್ ದ ಸ್ಪೈನಲ್ ಕಾರ್ಡ್ ಈಸ್ ಅಫೆಕ್ಟೆಡ್. ಅಲ್ಲಿ 2 ಡಾಟ್ಸ್ ಕಾಣಿಸ್ತಿದೆಯಾ? ಅದೇ. ಸೊ ಅಲ್ಲಿ ಅಫೆಕ್ಟ್ ಆಗುತ್ತೆ. ಇಲ್ಲಿ ಅಫೆಕ್ಟ್ ಹೆಂಗಾಗುತ್ತೆ? ಮೋಸ್ಟ್ ಕಾಮನ್ ಕಾಸಸ್ ಆಲ್ ದಿ ವೈರಸಸ್, ಎಸ್ಪೆಷಲಿ ಪೋಲಿಯೋಮೈಲೈಟಿಸ್. ಆಯಿತಾ? ನೆಕ್ಸ್ಟ್ ವೆಸ್ಟ್ ನೈಲ್ ವೈರಸ್. ಆಯಿತಾ? ನೆಕ್ಸ್ಟ್ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ. ಇವೆಲ್ಲ ಆ್ಯಂಟೀರಿಯರ್ ಗ್ರೇ ಹಾರ್ನ್ನ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೋಸ್ಕರ ಲೋವರ್ ಮೋಟಾರ್ ನ್ಯೂರಾನ್ ಆ್ಯಕ್ಷನ್ ಕೆಲಸ ಮಾಡಲ್ಲ. ಆಯಿತಾ? ಕಾಡಾ ಈಕ್ವಿನಾ ಸಿಂಡ್ರೋಮ್. ನೆಕ್ಸ್ಟು ಇದೇನು ಕಾಡಾ ಈಕ್ವಿನಾ ಸಿಂಡ್ರೋಮ್ ಅಂದರೆ, ಇಫ್ ಯು ಕ್ಯಾನ್ ಸಿ ಇನ್ ದಿಸ್ diagram, ಕಾಡಾ. ಸೊ
ದಿಸ್ ಇಸ್ ಇಂಟರ್ವರ್ಟಿಬ್ರಲ್ ಡಿಸ್ಕ್ ಆಯಿತಾ. ಯಾವುದು ಇದು ಇಂಟರ್ವರ್ಟಿಬ್ರಲ್ ಡಿಸ್ಕ್. ಇಲ್ಲಿ ಸ್ಪೈನಲ್ ಕಾರ್ಡ್ ಇದೆ. ಇದು ಕಂಪ್ರೆಷನ್ ಜಾಸ್ತಿ ಆಗಿ ಆಚೆ ಕಡೆ ಪ್ರೊಟ್ರೂಡ್ ಆಗ್ಬಿಡುತ್ತೆ. ಏನಾಗುತ್ತೆ? ಪ್ರೊಟ್ರೂಡ್ ಆಗ್ಬಿಡುತ್ತೆ. ಸೊ ಪ್ರೊಟ್ರೂಷನ್ ಆದಾಗ ಇಲ್ಲಿ ನರ್ವ್ ಮೇಲೆ ಡ್ಯಾಮೇಜ್ ಮಾಡುತ್ತೆ. ಹೆಂಗೆ ಡ್ಯಾಮೇಜ್ ಮಾಡುತ್ತೆ? ಕಂಪ್ರೆಷನ್ ಫೋರ್ಸ್ ಬೀಳುತ್ತೆ. ಅದು ಆಚೆ ಪ್ರೊಟ್ರೂಡ್ ಆದಾಗ ಕಂಪ್ರೆಷನ್ ಆಬ್ವಿಯಸ್ಲಿ ಬೀಳುತ್ತೆ ನರ್ವ್ ಮೇಲೆ, ಅದರಿಂದ ನರ್ವ್ ಡ್ಯಾಮೇಜ್ ಆಗುತ್ತೆ. ಸ್ಪೈನಲ್ ಕಾರ್ಡಿಂದ ಈಚೆ ಆಗ್ತಿರೋದ್ರಿಂದ, ಕೆಳಗೆ ಆಗ್ತಿರೋದ್ರಿಂದ ಇದನ್ನು ಲೋವರ್ ಮೋಟಾರ್ ನ್ಯೂರಾನ್ ಲೀಷನ್ಗೆ ಕರೀತಾರೆ. ಆಯಿತಾ? ಇದು ಕೋಡಾ ಈಕ್ವಿನಾ ಸಿಂಡ್ರೋಮ್. ನೆಕ್ಸ್ಟ್ ಡಯಾಬಿಟಿಕ್ ನ್ಯೂರೋಪತಿ. ಡಯಾಬಿಟೀಸಲ್ಲಿ ಏನಾಗುತ್ತೆ? ಮೋಸ್ಟ್ ಕಾಮನ್ ಮ್ಯಾನಿಫೆಸ್ಟೇಷನ್ ಆಫ್ ಡಯಾಬಿಟೀಸ್ ಏನು? ಮೈಕ್ರೋ ಆಂಜಿಯೋಪತಿ. ಮೈಕ್ರೋ ಆಂಜಿಯೋಪತಿ ಏನು? ಸಣ್ಣ ಪುಟ್ಟ ವೆಸಲ್ಸ್ ಎಲ್ಲ ಡ್ಯಾಮೇಜ್ ಆಗೋದು. ಆಂಜಿಯೋಪತಿ ಅಂದ್ರೇನು? ಡ್ಯಾಮೇಜ್ ಆಗ್ತಿದೆ ಅಂತ ಅರ್ಥ, ಕಾಮನ್ ವರ್ಡ್ಸಲ್ಲಿ ಹೇಳಿದ್ರೆ. ಸೊ ಈಗ ಯಾವುದೇ ನರ್ವ್ ಆಗಲಿ ಅಥವಾ ಏನೇ ಆಗಲಿ ಬಾಡಿಲಿ ಬ್ಲಡ್ ಸಪ್ಲೈ ಇಲ್ಲ ಅಂದರೆ, ಅಥವಾ ನ್ಯೂಟ್ರಿಯೆಂಟ್ ಸಿಗ್ತಾಯಿಲ್ಲ, ಆಕ್ಸಿಜನ್ ಸಿಗ್ತಾಯಿಲ್ಲ ಅಂದರೆ ಏನು ಕೆಲಸ ಮಾಡಲ್ಲ. ಅದೇ ಥರ ನರ್ವ್ಸ್ ಕೂಡ, ಅದರಲ್ಲೂ ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಇರೋದ್ರಿಂದ ಅದ್ರ ಮಧ್ಯ ಬರೀ ನ್ಯೂಟ್ರಿಯೆಂಟ್ಸ್ ಮಾತ್ರ ಬ್ಲಡ್ ವೆಸಲ್ಸಿಂದ ಹೋಗುತ್ತೆ, ನಾಟ್ ದ ಕಂಪ್ಲೀಟ್ ಬ್ಲಡ್. ಆಯಿತಾ? ಸೊ ಬಟ್ ಡಯಾಬಿಟಿಕ್ ರೆಟಿನೋಪತಿಲಿ ಏನಾಗ್ಬಿಡುತ್ತೆ? ಆ ಮೈಕ್ರೋ ಆಂಜಿಯೋಪತಿ ಇರೋದ್ರಿಂದ ಆ ವೆಸಲ್ಸು ಡ್ಯಾಮೇಜ್ ಆಗುತ್ತೆ. ಏನು? ಆ ವೆಸಲ್ಸು, ಯಾವ ವೆಸಲ್ಸು? ಇಲ್ಲಿ ಕಾಣಿಸ್ತಿದೆಯಾ? ಇದ್ರ ಮೇಲೆ ಇನ್ವರ್ವೇಟ್ ಮಾಡ್ಕೊಂಡು ಬಂದಿದೆ ನೋಡಿ. ಈ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗಿರುತ್ತೆ. ಸೊ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗೋದ್ರಿಂದ ಏನು? ಬ್ಲಡ್ ಸಪ್ಲೈ ಸರಿಯಾಗಿ ಸಿಗಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನರ್ವ್ಸ್ ಹೆಂಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಬ್ಲಡ್ ಸಪ್ಲೈ ಸರಿಗೆ ಸಿಗ್ತದೆ, ನ್ಯೂಟ್ರಿಯೆಂಟ್ ಸಿಗುತ್ತೆ. ಒಂದು ಮೂಮೆಂಟ್ ಆದಮೇಲೆ ಬ್ಲಡ್ ಸಪ್ಲೈ ನಿಂತೋದ್ಮೇಲೆ ಅಲ್ಲಿ ಕ್ಯಾಪಿಲರೀಸ್ ಕೆಲಸನೇ ಇರಲ್ಲ. ಲೈಕ್ ಅಲ್ಲಿ ಇರೋದೇ ಇಲ್ಲ ಕ್ಯಾಪಿಲರೀಸು. ಹಂಗಾಗ್ಬಿಡುತ್ತೆ. ಲೈಕ್ ಡಿಜನ್ರೇಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಬ್ಲಡ್ ಸಪ್ಲೈನೇ ಬರ್ತಿಲ್ಲ ಅಲ್ಲಿ. ಸೊ ಒಂದು ಪಾಯಿಂಟ್ ಆದಮೇಲೆ ಹಿಂಗೆ ಫುಲ್ಲು ಲಿಟ್ರಲಿ ಹೇಳ್ಬೇಕಂದ್ರೆ ನರ ಸತ್ತೋದಂಗೆ ಆಗುತ್ತೆ. ಆಯಿತಾ? ಹೀಗೆ ಇದು ಡಯಾಬಿಟಿಕ್ ನ್ಯೂರೋಪತಿ. ಡಯಾಬಿಟೀಸಿಂದ ಆಗೋಂಥ ನರ್ವ್ ಲೇಷನ್ ಇದು. ನೆಕ್ಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್. ಟ್ರಾಮಾ ಅಂದರೆ ಅದು ಆಕ್ಸಿಡೆಂಟ್ಸ್ ಇರ್ಬೋದು, ಅಥವಾ ಏನಂತಾರೆ ಕ್ರಶ್ ಇರ್ಬೋದು, ವಾಟ್ ಎವರ್, ಅಥವಾ ಸ್ಟ್ಯಾಬ್ ಇರ್ಬೋದು, ಏನೋ ಆಗಿರ್ಬೋದು. ಆಯಿತಾ? ನೆಕ್ಸ್ಟ್ ಬೋಟುಲಿಸಮ್. ಬೋಟುಲಿಸಮ್ ಅಂದ್ರೇನು? ಕ್ಲಾಸ್ಟ್ರಿಡಿಯಂ ಬೋಟುಲಿನಮ್ ಕೇಳಿದ್ದೀರಲ್ವ? ಅದರಲ್ಲಿ ಬರೋಂಥ ಟಾಕ್ಸಿನ್ ಬೋಟುಲಿನ್ ಟಾಕ್ಸಿನ್. ಆಯಿತಾ? ಅದು ಲೋವರ್ ಮೋಟಾರ್ ನ್ಯೂರಾನ್ನ ಡ್ಯಾಮೇಜ್ ಮಾಡುತ್ತೆ. ಅದರಿಂದನೂ ಇದು ಆಗುತ್ತೆ. ಸರಿನಾ? ಇದೆಲ್ಲ ಕಾಸಸ್ಸು ಮತ್ತು ಫೀಚರ್ಸು. ಅದರಲ್ಲಿ ಡಿಸ್ಯೂಸ್ ಅಟ್ರೋಪಿನ ನೋಡಿದ್ದು. ಏನು ನೋಡಿದ್ದೆ? ಡಿಸ್ಯೂಸ್ ಅಟ್ರೋಪಿ. ಇಲ್ಲೇ ನೋಡ್ತಿದ್ದೀವಿ ಡಿನರ್ವೇಷನ್ ಅಟ್ರೋಪಿ. ಇಲ್ಲಿ ಯಾಕಂದರೆ ಇಲ್ಲಿ ಮಸಲ್ಗೆ ಸೇರಬೇಕಾಗಿರೋಂಥ, ಈಗ ಫಾರ್ ಎಕ್ಸಾಂಪಲ್ ಇದು ಮಸಲ್ ಅಂದರೆ ಇಲ್ಲಿ ಅಸಿಟೈಲ್ ಕೊಲಿನ್ ರಿಲೀಸ್ ಆಗಬೇಕು. ಆಯಿತಾ? ಇಲ್ಲಿ ಅದಾಗ್ತಿಲ್ಲ. ಸೊ ಆಬ್ವಿಯಸ್ಲಿ ಇದು ಅಟ್ರೋಪಿ ಆಗುತ್ತೆ. ಫೈನ್. ಬಟ್ ಇನ್ನೊಂದು ಇಲ್ಲಿ ಜಾಸ್ತಿ ಅಟ್ರೋಪಿ, ಇಲ್ಲಿ ನೋಡ್ತಿರ್ಬೋದು ನೀವು 80% ಕಾಣಿಸ್ತಿದೆ. ಏನಕ್ಕಂದರೆ ಈ ಅಸಿಟೈಲ್ ಕೊಲಿನ್ನು ಈ ಮಸಲ್ಗಳಿಗೆ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಸ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೈ ಸಮ್ ಜೀನ್ ಮಾಡಿಫಿಕೇಷನ್ಸ್ ಅಥವಾ ಜೀನ್ ಫಂಕ್ಷನ್ಸ್. ಆಯಿತಾ? ಅದು ಅಸಿಟೈಲ್ ಕೊಲಿನ್ ಬಂದ್ರೇ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಸು ಫಾರ್ಮ್ ಆಗೋದು. ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್ಸ್ ಏನಕ್ಕೆ ಬೇಕು? ಟ್ರಾನ್ಸ್ಕ್ರಿಪ್ಷನ್ ಆಗೋದಕ್ಕೆ ಬೇಕು. ಟ್ರಾನ್ಸ್ಕ್ರಿಪ್ಷನ್ ಏನಕ್ಕೆ? ಪ್ರೋಟೀನ್ ಸಿಂಥಸಿಸ್ಗೆ. ಪ್ರೋಟೀನ್ ಸಿಂಥಸಿಸ್ ಆಗಬೇಕಂದ್ರೆ ಯಾವ ಪ್ರೋಟೀನ್ಸ್ ಬರುತ್ತೆ? ಮಯೋಸಿನ್ ಮತ್ತು ಆ್ಯಕ್ಟಿನು. ಇವಾಗ ಇಲ್ಲಿ ಏನೋ ಲೋವರ್ ಮೋಟಾರ್ ನ್ಯೂರಾನ್ ಲೀಷನಲ್ಲಿ ಅಸಿಟೈಲ್ ಕೊಲಿನ್ ಬರ್ತಾನೆ ಇಲ್ಲ. ಸೊ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರೂ ಇಲ್ಲ. ಸೊ ಪ್ರೋಟೀನ್ ಸಿಂಥಸಿಸೂ ಇಲ್ಲ. ಯಾವ ಮಯೋಸಿನೂ ಇಲ್ಲ, ಯಾವ ಆ್ಯಕ್ಟಿನೂ ಇಲ್ಲ. ಅರ್ಥ ಆಯ್ತಾ? ಈಗ ಆಲ್ರೆಡಿ ಇರೋ ಪ್ರೋಟೀನ್ ಇದೆಯಲ್ಲ ಅಂತ ಕೇಳ್ಬೋದು ನೀವು. ಬಟ್ ಎಷ್ಟು ದಿನ ಅಂತಿರುತ್ತೆ? ಪ್ರೋಟೀನ್ ಶುಡ್ ಡಿಜನ್ರೇಟ್ ಅಲ್ವಾ? ಇಟ್ ಡಿಜನ್ರೇಟ್ಸ್ ಆಫ್ಟರ್ ಇಟ್ಸ್ ಲೈಫ್ ಟೈಮ್. ಸೊ ಪ್ರೋಟೀನ್ ಲೈಸಿಸ್ ಆಗುತ್ತೆ. ಏನಾಗುತ್ತೆ? ಪ್ರೋಟೀನ್ ಲೈಸಿಸ್. ಸೊ ಇಲ್ಲಿ ಪ್ರೋಟಿಯೋಲೈಸಿಸ್ ಆಗೋದ್ರಿಂದ ಬೇಗ ಮಸಲ್ ಪ್ರೋಟೀನ್ಸ್ ಎಲ್ಲ ಡಿಸಾಲ್ವ್ ಆಗಿ ಅದು ಬೇಗ ಅಟ್ರೋಫಿ ಆಗುತ್ತೆ. ಲೈಕ್ ಮಾಸ್ ತುಂಬ ಬೇಗ ಜಾಸ್ತಿ ರಿಡ್ಯೂಸ್ ಆಗುತ್ತೆ. ಆ ಜಾಸ್ತಿ ರಿಡ್ಯೂಸ್ ಆಗೋದಕ್ಕೆ 80% ರಿಡ್ಯೂಸ್ ಆಗುತ್ತೆ. ಅದಕ್ಕೆ ಇದನ್ನು ಡಿನರ್ವೇಷನ್ ಅಟ್ರೋಫಿ ಅಂತ ಕರೀತಾರೆ. ಓಕೆನಾ? ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಮೋರ್, ಫೆಸಿಕಲೇಷನ್ಸ್. ಫೆಸಿಕಲೇಷನ್ಸ್ ಏನು ಅಂದ್ರೇನು? ಫಸ್ಟ್ ಮೀನಿಂಗು ಟ್ವಿಚಸ್. ಟ್ವಿಚಸ್ ಅಂದ್ರೇನು? ಕಣ್ಣು ಹೊಡ್ಕೊಳ್ಳೋದು ನೋಡಿದ್ದೀರಲ್ವ? ಆ ಥರ. ಅದು ನಾರ್ಮಲ್.
ಬಟ್ ಇದು ಅಬ್ನಾರ್ಮಲ್ ಪ್ಯಾಥಾಲಜಿಕಲ್ ಕಂಡೀಷನ್ ಆಗೋದ್ರಿಂದ ಅದನ್ನು ಫಾಸಿಕ್ಯುಲೇಷನ್ಸ್ ಅಂತ ಕರಿತೀವಿ. ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಹೇಳ್ತೀನಿ. ಈಗ ಇದೊಂದು ಸೆಲ್ಲಪ್ಪ, ಆಯಿತಾ. ಇಲ್ಲಿ ಅಸಿಟೈಲ್ಕೊಲಿನ್ ರಿಸೆಪ್ಟರ್ಸ್ ಇದೆ, ಇಲ್ಲಿ ಅಸಿಟೈಲ್ಕೊಲಿನ್ ಬರ್ತಿದೆ, ಒಂದು ಕೂತಿದೆ, ಆಯಿತಾ. ಬಟ್ ಇಲ್ಲಿ ಲೋವರ್ ಮೋಟಾರ್ ನ್ಯೂರಾನ್ ಲೀಷನ್ಸಲ್ಲಿ ಏನಾಗುತ್ತೆ, ಅಸಿಟೈಲ್ಕೊಲಿನ್ ಬರಬೇಕಾಗಿರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಏನಾಗುತ್ತೆ, ಕಡಿಮೆ ಆಗುತ್ತೆ ಅಥವಾ ಬರೋದೇ ಇಲ್ಲ. ಸೊ ಈ ಮಸಲ್ ಏನು ಅನ್ಕೊಂಬಿಡುತ್ತೆ, ಮಸಲ್ ಫೈಬರ್ದು ಸೆಲ್ ಏನು ಅನ್ಕೊಂಬಿಡುತ್ತೆ ಅಂದರೆ, ಅಯ್ಯೋ ನನ್ನ ಕೈಲೇ ಅಸಿಟೈಲ್ಕೊಲಿನ ತಗೊಳ್ಳೋ ತಾಕತ್ತಿಲ್ವೇನೋ, ಬರ್ತಿದೆ ಬಟ್ ನನ್ನ ಕೈಲಿ ತಗೊಳ್ಳೋ ತಾಕತ್ತಿಲ್ವೇನೋ ಅಂದ್ಕೊಂಡು ಜಾಸ್ತಿ ರಿಸೆಪ್ಟರ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡು, ಇಲ್ಲಿ 2 ಇತ್ತು, ಇಲ್ಲಿ 4 ಆಗಿದೆ. ಹಾಗೆ ಬರ್ತಾ ಬರ್ತಾ ಹಿಂಗೆ 8 ಆಗಿದೆ. ಅದೇ ಥರ ಒಂದು ಮ್ಯಾಕ್ಸಿಮಮ್ ರಿಸೆಪ್ಟರ್ಸ್ ಎಷ್ಟು ಮಾಡ್ಬೋದು ಅಷ್ಟು ಜಾಸ್ತಿ ರಿಸೆಪ್ಟರ್ಸ್ನ ಕ್ರಿಯೇಟ್ ಮಾಡಿ ಇಟ್ಕೊಬಿಡುತ್ತೆ. ಇವಾಗೇನು ರಿಸೆಪ್ಟರ್ಸ್ ಇಷ್ಟೊಂದಿರೋದ್ರಿಂದ ಅಸಿಟೈಲ್ಕೊಲಿನ್ ಚೂರು ಸಿಕ್ಕರೆ ಸಾಕಲ್ಲ ಎಲಿಸಿಟ್ ಆಗೋದಕ್ಕೆ. ಸೊ ಏನು ಮಾಡುತ್ತೆ ಅಂದರೆ, ಒಂದು ಸಣ್ಣ ಟ್ಯಾಪ್ ಸಾಕು, ಒಂದು ಸಣ್ಣ ಟ್ಯಾಪ್ ಅಷ್ಟೇ, ಎಲ್ಲದಕ್ಕೂ ಸೋಡಿಯಂ ಇನ್ಫ್ಲಕ್ಸ್ ಆಗ್ಬಿಡುತ್ತೆ. ಆರ್ ಎಮ್ ಪಿಯಿಂದ ಏನಿರುತ್ತೆ, ಇದು ಪೊಟೆನ್ಷಿಯಲು, ಆರ್ ಎಮ್ ಪಿಯಿಂದ ಥ್ರೆಶೋಲ್ಡ್ ಪೊಟೆನ್ಷಿಯಲ್ ತನಕ ಹೋಗುತ್ತೆ. ಆಮೇಲೆ ಆ್ಯಕ್ಷನ್ ಪೊಟೆನ್ಷಿಯಲ್ ಫಾರ್ಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ್ಯಕ್ಷನ್ ಪೊಟೆನ್ಷಿಯಲ್ ಆದ್ರೇನು ಮಸಲ್ ಕಂಟ್ರಾಕ್ಷನ್. ಬಟ್ ಇದು ಮಸಲ್ ಕಂಟ್ರಾಕ್ಷನ್ನು ಲಿಮಿಟಲ್ಲಿರಲ್ಲ, ಕಂಟಿನ್ಯೂಸ್ ಆಗಿ ಹೊಡ್ಕೊಳ್ಳುತ್ತೆ. ಯಾಕೆ, ಜಾಸ್ತಿ ಎಲಿಸಿಟ್ ಆಗ್ಬಿಟ್ಟಿರುತ್ತೆ ಎಲ್ಲ ಸೆಲ್ಸು, ಅದಕ್ಕೋಸ್ಕರ. ಸೊ ಅದಕ್ಕೆ ಅದನ್ನು ಟ್ವಿಚಸ್, ಆ ಕಂಟಿನ್ಯೂಸ್ ಮಸಲ್ ಕಂಟ್ರಾಕ್ಷನ್ಸ್ನ ಫೆಸಿಕ್ಯುಲೇಷನ್ಸ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಫ್ಲಾಸಿಡಿಟಿ ಅಂದ್ರೇನು, ಫ್ಲಾಸಿಡ್ ಅಂತ ತೆಳು ಅಂತ ನೇತಾಡ್ತಾ ಇರೋದು ಅಂತ. ಲೈಕ್ ಆವಾಗಲೇ ಸ್ಪಾಸ್ಟಿಕ್ ಪ್ಯಾರಾಲಿಸಿಸ್ನ UMN ನೋಡಿದ್ರಿ, ಬಟ್ ಇಲ್ಲಿ ಫ್ಲಾಸಿಡ್ ಪ್ಯಾರಾಲಿಸಿಸ್ ನೋಡ್ತಿದ್ದೀರಾ ಅಷ್ಟೇ. ಓಕೆನಾ. ಏನು, ಸ್ಪಾಸ್ಟಿಕ್ ಪ್ಯಾರಾಲಿಸಿಸಲ್ಲಿ UMN ಲೀಷನ್ಸಲ್ಲಿ, LMN ಲೀಷನ್ಸಲ್ಲಿ ಫ್ಲಾಸಿಡ್ ಪ್ಯಾರಾಲಿಸಿಸ್. ಈ ಫ್ಲಾಸಿಡಿಟಿ ಯಾಕೆ ಬರುತ್ತೆ, ಇಲ್ಲಿ ರೆಸಿಸ್ಟೆನ್ಸು ಇಲ್ಲ, ಮಸಲ್ ಕಂಟ್ರಾಕ್ಷನೂ ಆಗಿಲ್ಲ, ಏನೂ ಆಗಿಲ್ಲ, ಅದಕ್ಕೋಸ್ಕರ. ಆಯಿತಾ. ಯಾಕಂದರೆ ಇಂಪಲ್ಸು ಬಂದು ರೀಚ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ. ಮತ್ತು ಡೀಪ್ ಟೆಂಡನ್ ರಿಫ್ಲೆಕ್ಸಸ್ ಅಲ್ಲೇನಿತ್ತು, ಇನ್ಕ್ರೀಸ್ ರಿಫ್ಲೆಕ್ಸ್ ಇತ್ತು, ಹೈಪರ್ ರಿಫ್ಲೆಕ್ಸಿ ಆಯಿತು. ಇಲ್ಲಿ ಡಿಕ್ರೀಸ್ಡ್ ಇರುತ್ತೆ. ಯಾಕೆ, ಇಫ್ ಯು ರಿಮೆಂಬರ್ ಫ್ರಮ್ ದಿಸ್ ಡಯಾಗ್ರಾಮ್, ಶೋ ಇದು ಮಸಲ್ ಸ್ಪಿಂಡಲ್ಲು ಬರಬೇಕಲ್ವ, ಇಲ್ಲಿ ಮಸಲ್ ಸ್ಪಿಂಡಲ್ಗೆ ಇಲ್ಲಿಗೆ ಎಲಿಸಿಟ್ ಆಗಬೇಕಲ್ವ, ಟೆಂಡನ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗಬೇಕಂದ್ರೆ ಇಲ್ಲಿ ಕ್ಯಾರಿ ಮಾಡ್ತಾರೋ ನಾವು ಯಾವುದು, ಗಾಮಾ ಮೋಟಾರ್ ನ್ಯೂರಾನ್. ಅಥವಾ ಮೇಲೆ ಕಾರ್ಟಿಕಸ್ ಮೇಲೆ ಬಂದ್ರೂ ಎಲಿವೇಟ್ ಮಾಡಬೇಕಾಗಿರೋದು ಆಲ್ಫಾ ಮೋಟಾರ್ ನ್ಯೂರಾನೇ ಮಸಲ್ನ, ಆಯಿತಾ. ಬಟ್ ನಮಗೀಗ ಟೋನಿಸಿಟಿ ಬಿಡಿ, ಇದು ಟೋನಿಸಿಟಿ ಕಡಿಮೆ ಮಾಡುತ್ತೆ ಈ ಮೋಟಾರ್ ನ್ಯೂರಾನ್ ವರ್ಕ್ ಆಗಲಿಲ್ಲ ಅಂದರೆ, ಆಯಿತಾ. ಬಟ್ ಗಾಮಾ ಮೋಟಾರ್ ನ್ಯೂರಾನ್ ವರ್ಕ್ ಆಗಲಿಲ್ಲ ಅಂದರೆ ಏನು ಮಾಡುತ್ತೆ, ಇಲ್ಲಿ ಟೆಂಡನ್ ರಿಫ್ಲೆಕ್ಸ್ ಏನು ಬರುತ್ತೆ, ಡೀಪ್ ಟೆಂಡನ್ ರಿಫ್ಲೆಕ್ಸ್, ಅದು ಕಡಿಮೆ ಆಗುತ್ತೆ, ತುಂಬ ಕಡಿಮೆ ಆಗುತ್ತೆ. ಯಾಕೆ, ಎಲಿಸಿಟ್ ಮಾಡೋದಕ್ಕೆ ಗಾಮಾ ಮೋಟಾರ್ ನ್ಯೂರಾನ್ಸ್ ಇರೋದೇ ಇಲ್ಲ, ಡ್ಯಾಮೇಜ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆ, ಅರ್ಥ ಆಯ್ತಾ. ನೆಕ್ಸ್ಟು ಟೋನಿಸಿಟಿ, ಯಾವಾಗಲೇ ಹೇಳ್ದಂಗೆ ಡಿಕ್ರೀಸ್ ಟೋನಿಸಿಟಿ ಅಥವಾ ಏಟೋನಿಯಾ, ಟೋನಿಸಿಟಿ ಇರೋದೇ ಇಲ್ಲ ಅಂತ. ಇದು ಫೀಚರ್ಸ್ ಇಷ್ಟ ಆಯಿತು. ಇಷ್ಟ ಆದಮೇಲೆ ನಡೀರಿ ಮುಂದಕ್ಕೆ ಹೋಗೋಣ. ಫೈನಲ್ಲಾಗಿ ಸಮ್ಮರೈಸ್ ಮಾಡ್ಬೋಣ, ಎಷ್ಟೊತ್ತು ಏನು ಕಲ್ತ್ವಿ ಅಂತ. UMN ಲೀಷನ್ಸ್ ಮತ್ತು LMN ಲೀಷನ್ಸ್. ಮಸಲ್ಸ್ ಎಫೆಕ್ಟೆಡ್ ಏನು ಗ್ರೂಪ್ಸಲ್ಲಿರುತ್ತೆ UMN ಲೀಷನ್ಸಲ್ಲಿ. ಯಾಕಂದರೆ ಮೇಲ್ಗಡೆಯಿಂದ ಬರ್ತಿರೋ ನರ್ವ್ಸು ಒಂದಷ್ಟು ಗ್ರೂಪ್ ಆಫ್ ಮಸಲ್ಸ್ಗೆ ಬ್ರಾಂಚಸ್ ಫಾರ್ಮ್ ಮಾಡಿ, ಆ ನರ್ವ್ ಫೈಬರಿಂದ ಬ್ರಾಂಚಸ್ ಕೊಟ್ಟು ಒಂದಷ್ಟು ಗ್ರೂಪ್ ಆಫ್ ಮಸಲ್ಸ್ನ ಇನ್ನರ್ವೇಟ್ ಮಾಡುತ್ತೆ. ಬಟ್ LMN ಏನು ಪರ್ಟಿಕ್ಯುಲರ್ ಫೈಬರು ಹೋಗಿ ಪರ್ಟಿಕ್ಯುಲರ್ ಮಸಲ್ ಫೈಬರ್ಗೆ ಕೊಡುತ್ತೆ, ಪರ್ಟಿಕ್ಯುಲರ್ ಮಸಲ್ಗಷ್ಟೇ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ LMNಲ್ಲಿ ಏನಂತಾರೆ, ಬರೀ ಇಂಡಿವಿಜುವಲ್ ಮಸಲ್ ಅಥವಾ ಇಂಡಿವಿಜುವಲ್ ಗ್ರೂಪಿಗೆ ಮಾತ್ರ ಇದಾಗುತ್ತೆ. UMNಲ್ಲಿ ಗ್ರೂಪ್ ಆಫ್ ಮಸಲ್ಸ್ ಡ್ಯಾಮೇಜ್ ಆಗುತ್ತೆ. ಮಾಸು ಅಟ್ರೋಫಿ ಎರಡೂ ಕಡೆ ಆಗುತ್ತೆ, ಬಟ್ UMNಲ್ಲಿ ಕಡಿಮೆ. ಯಾಕಂದರೆ ಇಲ್ಲಿ ಏನು ಡಿಸ್ಯೂಸು, ಇಲ್ಲಿ ಡಿನರ್ವೇಷನ್ UMNಲ್ಲಿ. ಓಕೆ. ಸ್ಟ್ರೆಂತು, ಸ್ಪಾಸ್ಟಿಸಿಟಿ ಇರುತ್ತೆ UMNಲ್ಲಿ, ನೋಡೋದಲ್ಲ, ಯಾಕಂದ್ರೆ ತುಂಬ ರೆಸಿಸ್ಟೆನ್ಸ್ ಇರುತ್ತೆ.
ULMನಲ್ಲಿ ಫ್ಲಾಸಿಡು, ಯಾಕಂದ್ರೆ ರೆಸಿಸ್ಟೆನ್ಸೇ ಇರಲ್ಲ ಅಲ್ಲಿ. ರೆಸಿಸ್ಟೆನ್ಸ್ ಆದಮೇಲೆ ಒಬ್ವಿಯಸ್ಲಿ ನೇತಾಡುತ್ತದೆ, ಫುಲ್ ಪ್ಯಾಸಿವ್ ಮೂಮೆಂಟ್ಸ್ ಇರುತ್ತೆ ಆಯಿತಾ. ನೆಕ್ಸ್ಟ್ ಟೋನ್ ಆವಾಗಲೇ ನೋಡ್ದಂಗೆ ಹೈಪರ್ಟೋನಿಯಾ UMN ಲೀಷನ್ಸಲ್ಲಿರುತ್ತೆ ಆಯಿತಾ. ಅದೇ ಉಲ್ಟಾ LMNನಲ್ಲಿ ಹೈಪೋಟೋನಿಯಾ ಇರುತ್ತೆ. DTR ಅಂದ್ರೇನು, ಡೀಪ್ ಟೆಂಡನ್ ರಿಫ್ಲೆಕ್ಸಸ್, ಈಗ ತಾನೇ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಲ್ವ ಹಾಗೆ. UMN ಲೀಷನ್ಸಲ್ಲಿ ಹೈಪರ್ ರಿಫ್ಲೆಕ್ಸಿಯಾ ಇರುತ್ತೆ, ಏನು ಹೈಪರ್ ರಿಫ್ಲೆಕ್ಸಿಯಾ. LMNನಲ್ಲಿ ಹೈಪೋ ಇರುತ್ತೆ ಆಯಿತಾ. ನೆಕ್ಸ್ಟ್ ಫೆಸಿಕ್ಯುಲೇಷನ್ಸು ಬರೀ ಕೇವಲ UMN ಲೀಷನ್ಸಲ್ಲಿ ಮಾತ್ರ ಇರುತ್ತೆ. ಓಕೆ, ಏನು UMN ಲೀಷನ್ಸಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟ್ ಬೆಬಿನ್ಸ್ಕಿ ಸೈನ್, ಇದು ಇಂಪಾರ್ಟೆಂಟು. ಬೆಬಿನ್ಸ್ಕಿ ಸೈನು ಪಾಸಿಟಿವ್ ಇನ್ UMN ಲೀಷನ್ಸ್ ಓನ್ಲಿ, LMN ಲೀಷನ್ಸಲ್ಲ. ಓಕೆ, ಈ EMG ಚೇಂಜಸ್. ಈಗ ಫೆಸಿಕ್ಯುಲೇಷನ್ಸ್ ಏನು ನೋಡಿದ್ವಿ ಯಾವಾಗಲೇ, ಫೆಸಿಕ್ಯುಲೇಷನ್ಸ್ ಹೆಂಗಾಯಿತು, ನಿಮ್ಗೆ ಇನ್ನೊಂದು ಹೇಳೋದು ಮರ್ತೆ, ಒಂದು ನಿಮಿಷ. ಇದರಲ್ಲಿ ಇಲ್ಲಿ ಈ ಏನಂತಾರೆ ರಿಸೆಪ್ಟರ್ಸ್ ಜಾಸ್ತಿ ಮಾಡ್ಕೊಳ್ಳುತ್ತೆ ನೋಡಿ, ಇದು ಈ ಪ್ರೋಸೆಸ್ಸನ್ನು ಅಪ್ ರೆಗ್ಯುಲೇಷನ್ ಅಂತ ಕರೀತಾರೆ. ಏನಂದರೆ ಆ ರೆಗ್ಯುಲೇಷನ್ ಏನಿರುತ್ತೆ ಅದನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ಲೈಕ್ ಇನಿಬಿಷನ್ ಆ್ಯಕ್ಷನ್ ಏನಿರುತ್ತೆ ಅಸಿಟೈಲ್ಕೋಲಿನ್ ರಿಸೆಪ್ಟರ್ಸ್ ಅದನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಹೇಗೆ, ರಿಸೆಪ್ಟರ್ಸ್ನ ಜಾಸ್ತಿ ಮಾಡ್ಕೊಳ್ಳೋ ಮೂಲಕ. ಸೊ ದಟ್ ಅಸಿಟೈಲ್ಕೋಲಿನ್ ಸ್ವಲ್ಪ ಬಂದ್ರೂ ಜಾಸ್ತಿ ಎಫೆಕ್ಟ್ ತೋರಿಸೋಣ ನಾವು ಅನ್ನೋ ಥರ. ಇದನ್ನು ಅಪ್ ರೆಗ್ಯುಲೇಷನ್ ಅಂತ ಕರೀತಾರೆ. ಇದು ಫೆಸಿಕ್ಯುಲೇಷನ್ಸು ಆ ಮಸಲ್ ಕಂಟ್ರಾಕ್ಷನಲ್ಲಿ ನೀವು ನಮಗೆ ಕಾಣಿಸುತ್ತೆ, ನೀವು ನೋಡ್ತೀರ. ಇದನ್ನು ನೀವು ಯಾವ್ದಾದ್ರು ಇದರಲ್ಲಿ ರೆಕಾರ್ಡ್ ಮಾಡ್ಕೊಬೇಕಂತಂದರೆ EMGಲಿ ಮಾಡಬೇಕು. ಯಾಕಂದರೆ EMG ಅಂದ್ರೇನು, ಎಲೆಕ್ಟ್ರೋಮಯೋಗ್ರಾಮ್ ಆಯಿತಾ. ಇದರಲ್ಲಿ ನೀವು ರೆಕಾರ್ಡ್ ಮಾಡಿಕೊಂಡಾಗ ಗ್ರಾಫ್ ಬರುತ್ತಲ್ಲ, ಆ ಗ್ರಾಫ್ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ, ಹಿಂಗೆ. ಓಕೆ, ಸೊ ಇದನ್ನು, ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಫೆಸಿಕ್ಯುಲೇಷನ್ ಈಸ್ ಕಾಲ್ಡ್ ಆಸ್ ಫಿಬ್ರಿಲೇಷನ್. ಏನು, ಫಿಬ್ರಿಲೇಷನ್ ನೆನ್ಪಿಟ್ಕೊಳ್ಳಿ ಇವಾಗ ಆಯಿತಾ. EMG ಚೇಂಜಸ್ ಅದನ್ನು. ಹಾಫ್ಮನ್ ಸೈನ್ ಅಂದ್ರೇನು, ಮಧ್ಯದ ಬೆರಳು ಅಂದರೆ ಮಿಡಲ್ ಫಿಂಗರ್ನ ಇಟ್ಕೊಂಡು ಇನ್ನೊಂದು ಬಲಗೈಯಲ್ಲಿ, ಅದು ಎಕ್ಸಾಂಪಲ್ ನೀವು ಟ್ರೈ ಮಾಡಿ, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ನ ಇಟ್ಕೊಂಡು ರೈಟ್ ಹ್ಯಾಂಡ್ ಫಿಂಗರ್ಸಲ್ಲಿ ಅದನ್ನು ಫ್ಲಿಕ್ ಮಾಡಿದ್ರೆ, ಅಂದರೆ ಕೀಳೋ ಥರ ಟ್ರೈ ಮಾಡಿದ್ರೆ, ಇಂಡೆಕ್ಸ್ ಫಿಂಗರ್ ಮತ್ತು ತಮ್ ಫಿಂಗರು ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಬಟ್ UMN ಲೀಷನ್ಸ್ ಆಗಿರೋರಿಗೆ ಎರಡು ಅಪ್ರಾಕ್ಸಿಮೇಟ್ ಆಗುತ್ತೆ, ಅಂದರೆ ಎರಡು ಹತ್ತಿರ ಬರುತ್ತೆ, ಇಂಡೆಕ್ಸ್ ಮತ್ತು ತಮ್ ಫಿಂಗರ್ ಹತ್ತಿರ ಬರುತ್ತೆ.